ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ಚಂದನದ ಹರಟೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನೇ ಸ್ವಾಗತಿಸಿಕೊಂಡರೂ ಬದುಕಿನಲ್ಲಿ ಸ್ವಾಗತ ಅನ್ನುವುದೊಂದು ಇರುತ್ತಲ್ಲ, ಅದು ಯಾವತ್ತೂ ಕೂಡ ಸದ್ವಿಚಾರದ ಕಡೆಗೆ ಸದ್ವಿವೇಕತೆಯಿಂದ ನಮ್ಮನ್ನು ಮುಖಾಮುಖಿಸಿ ಆಗದಲ್ಲೇ ಹೋದರೆ ಬದುಕಿಗೆ ಹಸನ್ಮುಖಿತನ ಎಲ್ಲಿದೆ ಹೇಳಿ? ಆದ್ದರಿಂದ ಮುಖಾಮುಖಿಯಾಗಬೇಕು. ಅದು ಸಮಾಜದಲ್ಲಾಗಬಹುದು, ಸಮುದಾಯದಲ್ಲಾಗಬಹುದು, ಕುಟುಂಬದಲ್ಲಾಗಬಹುದು, ದೇಶದಲ್ಲಾಗಬಹುದು. ಆದರೆ ಇವತ್ತು ನಿಮ್ಮೆಲ್ಲರಿಗೂ ಕಿವಿಗೆ ಸೊದೆಯಾಗಿ ಮನಕ್ಕೆ ಸಂತರ್ಪಣದಂತೆ ಹರಟೆಯ ವಿಷಯ ಏನು ಗೊತ್ತೇ? ಬದುಕಿನ ಆಯ್ಕೆ ಮಕ್ಕಳದ್ದೇ ಆಗಿರಬೇಕೆ, ಇಲ್ಲ ಪೋಷಕರಿಗೆ ಬಿಡಬೇಕೆ? ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ಇದರ ಚರ್ಚೆಗೆ ಮಲ್ಲಯ್ಯರಿಗಾಗಲೇ ಸಿದ್ಧರಾಗಿದ್ದಾರೆ. ಬದುಕಿನ ಆಯ್ಕೆ ಮಕ್ಕಳದ್ದೇ ಆಗಿರಬೇಕು. ಏಕೆ ಅಂತ ಕೇಳಿದರೆ, ನಾನು ನನ್ನ ತಂದೆ ತಾಯಿಗಳ ಮುಂದೆ ಇವತ್ತಿಗೂ ಕೂಡ ನಾನು ಅವರಿಗೆ ಮಕ್ಕಳೇ, ನಾನು ಮಗುವೆ. ಆದ್ದರಿಂದ ನನ್ನ ಮಾತು ಮಕ್ಕಳದ್ದೇ ಆಗಿರಬೇಕು ಅನ್ನುವುದರ ಕಡೆಗೆ ನನ್ನ ವಾದ, ನನ್ನ ಸ್ವಾದ ಅನ್ನುವುದಕ್ಕೆ ನಾಗಶ್ರೀ ತ್ಯಾಗರಾಜ್ ಅಲಿಯಾಸ್ ಪುಟ್ಟಮ್ಮ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಹೌದು, ಸಂಸಾರ ನಡೆಸುವುದಾದರೂ ಏಕೆ ಹೇಳಿ? ಏಕೆ? ಸಾಮರಸ್ಯದ ಮೂಲಕ ರಸವೇ ಜನನ ವಿರಸಮರಣ ಸಮರಸವೇ ಜೀವನ ಅಂತ ಹೇಳಿಕೊಳ್ಳುವುದಕ್ಕಲ್ಲವೇ? ಆದ್ದರಿಂದ ಅಂಥ ಒಂದು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಬದುಕಿನಲ್ಲಿ ಮಕ್ಕಳದ್ದೇ ಆಗಿರಬೇಕು ಅನ್ನುವುದಕ್ಕೆ ನನ್ನದು ಸಹಮತವಿದೆ ಅನ್ನುವ, ನಮ್ಮೆಲ್ಲರನ್ನು ನಕ್ಕು ನಲಿಸುವ, ಸದಾಕಾಲ ಚಟುವಟಿಕೆಯಿಂದ ಲವಲವಿಕೆಯಿಂದ ಬದುಕುವಂತೆ ಮಾತುಗಳನ್ನು ಚಟಾಕಿ ಹಾರಿಸುವ ನಮ್ಮ ಆತ್ಮೀಯರಾದ ಗಂಗಾವತಿ ಪ್ರಾಣೇಶ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತಿಸ್ಕೊಳ್ತಿದ್ದೇನೆ. ಇಲ್ಲಿ ಮನೆ ಒಳಗೇನೂ ಇರ್ತೀರಿ, ಆದರೆ ಮಹಾಮನಿ ಆಗಬೇಕಾದರೆ ಮಾತುಕತೆಗಳು ಹನಿ ಹನಿಯಾಗಿರಬೇಕು. ಕಿಡಿಕಿಡಿಯಾಗಿ ಸಿಡಿಯಾದರೆ ಇಡಿಯಾಗಿ ಬದುಕಕ್ಕಾಗುತ್ತೆ? ಇಲ್ಲವೇ ಇಲ್ಲ, ಬಿಡಿ ಆಗಬೇಕಾಗುತ್ತೆ. ಆದ್ದರಿಂದ ಮಹಾಮನಿ ಎನ್ನುವ ಮನಸ್ಸಿನಲ್ಲಿ ಮಹಾಮನಿಯ ಮನಸ್ಸು ಹಿರಿಯರದ್ದೇ ಆಗಿರಬೇಕು, ಪೋಷಕರದ್ದೇ ಆಗಿರಬೇಕು. ಮಕ್ಕಳಿಗೆ ಬಿಟ್ಟಿದ್ದೇ ಆದರೆ ದಿಕ್ಕೆಟ್ಟು ಹೋಗುತ್ತೆ ಎನ್ನುವ ಮಾತಿಗೆ ಅದರ ಅಂತಃಸತ್ವವನ್ನು ಅರಿತು ಮಾತನಾಡುವ ನಮ್ಮ ಆತ್ಮೀಯರಾದ ಬಸವರಾಜ್ ಮಹಾಮನಿ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ಕೊಳ್ತಿದ್ದೇನೆ. ಇರಲಿ, ಮಕ್ಕಳು ಏನೇ ಗುರುಗುಟ್ಟಿದರೂ ಅವರನ್ನ ಸಮಾಧಾನ ಮಾಡುವವರು ಯಾರು? ನಾನೇ, ಸುಧಾ ಬರ್ಗೂರ್, ಪೋಷಕರ ಕಡೆಯವಳು. ತಂದೆ ತಾಯಿಗಳಿಗಿರುವ ಜವಾಬ್ದಾರಿಯಿಂದ ತಾನಿರಿ ಕುಟುಂಬ ಅಚ್ಚುಕಟ್ಟಾಗೋದು. ಮಕ್ಕಳನ್ನು ಹಾಗೆ ಅವರಿಷ್ಟ ಬಂದಂತೆಲ್ಲ ಬಿಟ್ಟಿದ್ದೆ ಆದರೆ ಸಂಸಾರಕ್ಕೊಂದು ಬಂಧ ಬರುತ್ತಾ, ಚಂದ ಬರುತ್ತಾ, ಸ್ವಚ್ಛಂದವಾಗಿ ಬಿಡುತ್ತೆ. ಆದ್ದರಿಂದ ವ್ಯಾಧಿ ರಟ್ಟು ಯಾವಾಗ? ಸಂಸಾರದ ಗುಟ್ಟು ಆಚೆಗೆ ಬಿಟ್ಟಾಗ. ಅದನ್ನು ಕಾಪಾಡತಕ್ಕಂಥವರು ಪೋಷಕರು, ಅದರಲ್ಲೂ ಹೆತ್ತ ತಾಯಿ. ಆದ್ದರಿಂದ ಹೆಣ್ಣು ಮಗಳಾಗಿ ನಾನು ಸಂಸಾರವನ್ನು ನಿರ್ವಹಿಸೋದ್ರ ಮೂಲಕ ಸಮಾಜಕ್ಕೆ ನಾನು ಮಾತಾಡ್ತಕ್ಕಂಥವಳು. ಆದ್ದರಿಂದ ಇವತ್ತಿಗೂ ನಾನು ಹೇಳ್ತೇನೆ, ಕೇಳಿ. ಯಾವತ್ತೂ ಕೂಡ ಮಕ್ಕಳ ಮುಂದೆ ಬದುಕಿನ ಆಯ್ಕೆಗೆ ಅದರ ತೀರ್ಪು ಕೊಡ್ತಕ್ಕಂಥದ್ದು ಪೋಷಕರದ್ದೇ ಆಗಿರಬೇಕು ಅನ್ನುವುದರಲ್ಲಿ ದಾವತ್ತಿದೆ. ಅದು ಒತ್ತು ಕೊಟ್ಟೆ ನಾನು ಮಾತಾಡುವುದು ಅನ್ನುವ ನಮ್ಮ ಸುಧಾ ಬರ್ಗೂರ್, ನನ್ನ ಆತ್ಮೀಯ ಸೋದರಿ ಬಂದಿದ್ದಾರೆ. ಸ್ವಾಗತಿಸ್ಕೊಳ್ತಿದ್ದೇನೆ. ನೇರವಾಗಿ ಪುಟ್ಟಮ್ಮನನ್ನು ಹೇಳ್ತಿದ್ದೇನೆ. ಮಕ್ಕಳ ತಲೆಯೊಳಗೆ ಏನುಂಟು ಕಂದ, ಮುಂಜಾವಿನ ಹೂವಿನೊಳಗಿನ ಮಕರಂದ. ಹಿರಿಯರ ತಲೆಯೊಳಗೆ ಏನುಂಟು ಹೇಳು, ತುಂಬಿಕೊಂಡಿದೆಯಂತೆ ತರತರದ ಚೇಳು. ಹಾಗಿದ್ಮೇಲೆ ನೀ ಹೇಳು, ನಾವು ಕೇಳೋದಕ್ಕೆ ಸಿದ್ಧವಾಗಿದ್ದೀವಿ. ಮಕ್ಕಳೇ ಅವರ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಮಾತೇನು. ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಬದುಕಿನ ಆಯ್ಕೆ ತನ್ನದಾಗಿರ್ಬೇಕು ಅಂತೇಳಿ ಹೇಳಲಿಕ್ಕೆ ನಾವು ಚರ್ಚೆಗೇನೋ ಕೂತಿದೀವಿ ಮಾಮ. ಆದ್ರೆ ನಮಗ್ ಪ್ರಕೃತಿನೇ ಅದು ಡಿಸೈಡ್ ಮಾಡ್ಬಿಟ್ಟಿದೆ, ನಿರ್ಧಾರ ಮಾಡ್ಬಿಟ್ಟಿದೆ, ಬದುಕಿನ ಆಯ್ಕೆ ನಿನ್ನದೇ ಅಂತ ಹೇಳಿ. ಆದ್ರೂ ನಾವು ಸಮಾಜ ಸೃಷ್ಟಿ ಮಾಡಿರೋಂಥ ಚರ್ಚೆಗೆ ನಾವಿಲ್ಲಿ ಕೂತ್ಕೊಬಿಟ್ಟಿದೀವಿ ನೋಡಿ. ಈಗ ಮಗು ಹುಟ್ಟಿದ ಕೂಡ್ಲೆ ಅದು ಮಕಡೆ ಆಗ್ಬೇಕು, ಅಥವಾ ಎದ್ದು ನಿಲ್ಬೇಕು, ಅಥವಾ ಅಂಬೆಗಾಲ್ ಇಟ್ಕೊಂಡು ಹೋಗ್ಬೇಕು, ಓಡ್ಬೇಕು, ಕಲಿಬೇಕು, ಅದನ್ನೆಲ್ಲ ಡಿಸೈಡ್ ಮಾಡೋದು, ನಿರ್ಧಾರ ಮಾಡೋದು ಆ ಮಗುನೇ. ಮಗುವಿಗೆ ಹಾಲು ಬೇಕು ಅಂತಂದಾಗ ಅಳುತ್ತೆ, ಪೋಷಕರು ನಿರ್ಧಾರ ಮಾಡ್ತಾರಾ? ಈ ಮಗುಗೆ ನಾನು ಇಷ್ಟೊತ್ತಿಗೆ ಹಾಲು ಕುಡಿಸ್ಬೇಕು, ಇಷ್ಟೊತ್ತಿಗೆ ತಿನ್ನಿಸ್ಬೇಕು ಅಂತ ಪೋಷಕರು ನಿರ್ಧಾರ ಮಾಡ್ತಾರಾ? ಮಗು ಅಳುತ್ತೆ, ಅತ್ತಾಗ ಅದಕ್ಕೆ ಹೊಟ್ಟೆ ತುಂಬಿಸ್ತಾರೆ, ಮಕಡೆ ಆಗತ್ತೆ, ಅಂಬೆಗಾಲಿಡುತ್ತೆ. ಇವರು ಪೋಷಕರು ಇಲ್ಲಪ್ಪ ನನ್ನ ಮಗು 3 ತಿಂಗಳಿಗೆ ಅಂಬೆಗಾಲ್ ಇಡಬೇಕು ಅಂತೇಳಂದ್ರೆ ಅಂಬೆಗಾಲ್ ಇಡ್ಲಿಕ್ಕಾಗತ್ತಾ? ಮಗು ಅದಕ್ಕೆ ತುಷ್ಟಿ ಆದಾಗ ಅವಾಗ ಅಂಬೆಗಾಲ್ ಇಡುತ್ತೆ. ಅದಕ್ಕೆ ನಡಿಲಿಕ್ಕೆ ಯಾವಾಗ ಅದಕ್ಕೆ ಅರ್ಹತೆ ಅದು ಸಿಗುತ್ತೋ, ತುಷ್ಟಿ ಸಿಗುತ್ತೋ ಅವಾಗ ನಡೆಯುತ್ತೆ. ಪೋಷಕರು ನಾನು 6 ತಿಂಗಳಿಗೆ ನನ್ನ ಮಗು ನಡಿಲಿ ಅಂತ ಡಿಸೈಡ್ ಮಾಡ್ಬಿಟ್ರೆ ಆಗತ್ತಾ? ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರಕೃತಿಯೇ ಡಿಸೈಡ್ ಮಾಡ್ಬಿಟ್ಟಿದೆ, ಮಗು ತನ್ನ ಪಾಡಿಗೆ ತಾನು ಬೆಳಿಬೇಕು, ತನ್ನ ಬದುಕಿನ ನಿರ್ಧಾರವನ್ನ ತಾನೇ ಮಾಡಿಕೊಂಡು ತಾನೇ ಹೆಜ್ಜೆ ಇಟ್ಕೊಂಡು ನಡಿಬೇಕು ಅಂತ ಹೇಳಿ. ಈ ನಾವು ಸುಧಾ ಬರ್ಗೂರ್ ಮೇಡಮ್ ಇಲ್ಲಿ ಕೂತಿದ್ದಾರೆ, ಅಲ್ಲೊಬ್ರು ಸುಧಾ ಮೂರ್ತಿ ಅನ್ನೋರು ಒಬ್ರು ಇದ್ದಾರೆ.
ಸುಧಾಮೂರ್ತಿ ಮೇಡಮ್ ಒಂದ್ಸಲ ಮಾತಾಡುವಾಗ ಹೇಳಿದ್ರು, ನಾನು ಯಾರೋ ಕೇಳ್ತಾರೆ ಸಂದರ್ಶನ ಮಾಡುವಾಗ, ಏನ್ ಮೇಡಮ್ ನಿಮ್ ಗಂಡ ಇವತ್ತು ಇನ್ಫೋಸಿಸ್ ಟೆಕ್ನಾಲಜಿಯಲ್ಲಿ ಮುಖ್ಯಸ್ಥ, ಎಂಥ ಒಂದು ದಾಂಪತ್ಯ ನಿಮ್ಮಿಬ್ರೋದು ಅಂತೇಳಿ ಹೇಳಿದಾಗ ಸುಧಾಮೂರ್ತಿ ಅವ್ರು ಹೇಳ್ತಾರೆ, ನಾನೇನಪ್ಪ ಮಾಡಿರೋದು, ನನ್ನ ಗಂಡ ಇನ್ಫೋಸಿಸ್ ನಲ್ಲಿ ಮುಖ್ಯಸ್ಥ ಆದ್ರೆ ನನ್ನ ಮಗಳು ನೋಡು, ನನ್ನ ಮಗಳು ತನ್ನ ಗಂಡನನ್ನ UK ಪ್ರೈಮ್ ಮಿನಿಸ್ಟರ್ ಮಾಡಿದಾಳೆ, ನಾನ್ ಗ್ರೇಟಾ ನನ್ನ ಮಗಳು ಗ್ರೇಟಾ? ಆಕೆ ತನ್ನ ಮಗಳನ್ನ ತನ್ನಾಗೆ ತನಗ್ ತಾನೇ ಬೆಳ್ಕೊಂಡು ಆ ಸ್ಥಿತಿಗೆ, ಆ ಮನಸ್ಥಿತಿಗೆ, ಆ ಪರಿಸ್ಥಿತಿಗೆ ಬೆಳೆದ್ಲು ಅಂತೇಳಿ ಸುಧಾಮೂರ್ತಿ ಮೇಡಮ್ ಹೇಳ್ತಾರಿಯೇ ಹೊರತು ನಾನ್ ಹೇಳಿ ಡಿಸೈಡ್ ಮಾಡಿದ್ದು ಇಂಥವ್ರನ್ನೇ ಮದ್ವೆ ಆಗು, ಇಂಥವ್ರನ್ನೇ ನೀನು ಹೀಗ್ ಮಾಡು, ಇವ್ರನ್ನ UK ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು, ಇಂಥವ್ರನ್ನ USA ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ಅಂತೇಳಿ ಹೇಳ್ದೆ ಅಂತ ಹೇಳಿದ್ರ? ತನ್ನ ಆಯ್ಕೆಗೆ ಮಗುವನ್ನ ಬಿಟ್ಟಾಗ ಅವರ ಆಯ್ಕೆ ತುಂಬಾ ಎತ್ತರಕ್ಕಿರುತ್ತೆ. ಕನಸಿಗೂ ಮತ್ತೆ ಗುರಿಗೂ ಒಂದು ವ್ಯತ್ಯಾಸ. ಮಗುವಿನ ಸ್ವಾತಂತ್ರ್ಯಕ್ಕೆ ಅಡ್ಡಿ ತರುವಂತಿಲ್ಲ. ಮಗು ತನಗನಿಸಿದಾಗ ಅದು ಅಳುತ್ತೆ, ನಗತ್ತೆ, ಅಂಬೆಗಾಲಿಡುತ್ತೆ, ಏಳುತ್ತೆ, ಬೀಳುತ್ತೆ, ಅದರದ್ದು ತನ್ನದೇ ಆಗದಂಥ ರೀತಿಯಲ್ಲಿ ನಡೆಯುತ್ತೆ ಅಂದರೆ ಪ್ರಕೃತಿಯ ಮೂಲಕ ಅದರ ಶಕ್ತಿ ಅದಕ್ಕೆ ಎರವಾಗಿರುತ್ತೆ. ಆ ಎರವಲು ಪಡೆಯದಲ್ಲೇ ಸ್ವತಂತ್ರವಾಗುತ್ತೆ. ಅದನ್ನು ನಾವು ದಿಗ್ಬಂಧನದ ಮೂಲಕ ಮಗುವಿಗೆ ಹುಷ್ ಅಂತೇಳಿ ಹೀಗೆ ಕೈ ಕೋಲು ಹಿಡ್ಕೊಂಡು ಅದನ್ನು ಬೆದರಿಸಿದ್ದೇ ಆದರೆ ಅದರ ಮಗುವಿನ ನಗುವೇ ಕಳೆದು ಹೋಗುತ್ತೆ. ಆದ್ದರಿಂದ ಸ್ವಾತಂತ್ರ್ಯದ ಆಯ್ಕೆಯಲ್ಲಿ ಬದುಕಿನ ಆಯ್ಕೆ ಮಗುವಿದು ಸ್ವಾಭಾವಿಕ. ಅಂಥ ಸ್ವಾಭಾವಿಕಕ್ಕೆ ಅಡ್ಡಿ ತರ್ತಕ್ಕಂಥದ್ದು ಸಲ್ಲ ಅನ್ನುವುದು ನಮ್ಮ ಪುಟ್ಟಮ್ಮನ ಮಾತು. ನೀವೇನಂತೀರಿ? ಎಲ್ರಿಗೂ ನಮಸ್ಕಾರ. ಪುಟ್ಟಕ್ಕ ಅವರು ಹೇಳಿದರು ಬದುಕಿನ ಆಯ್ಕೆ ಮಕ್ಕಳದಾಗಿರಬೇಕು, ಪೋಷಕರದಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡಿದರು. ಜಗತ್ತಿನ ಯಾವ ತಂದೆ ತಾಯಿಯೂ ಕೂಡ ಮಕ್ಕಳ ಕೆಟ್ಟತನವನ್ನು ಬಯಸುವುದಿಲ್ಲ. ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವರಾಗೋ ತನಕ ಮಕ್ಕಳು ಒಳ್ಳೆಯವರಾಗಲಿ ಅಂತೇಳಿ ಬಯಸ್ತಾರೆ. ದೊಡ್ಡವರಾದಮೇಲೆ ಮಕ್ಕಳು ಆಯ್ಕೆ ನನ್ನದೇ ಆಗಲಿ ಅಂತಂದರೆ ಹೆಂಗಾಗ್ತದೆ ಹೇಳ್ರಿ? ಇವ್ರು ಹೇಳ್ದು ತಿನ್ನೋದು, ತಿನ್ನಿಸೋದು, ಉಣಿಸೋದು ವಿಷಯಕ್ಕೆ ಮಕ್ಕಳು ಆಯ್ಕೆ ತನ್ನದಾಗ್ತದೆ. ಆದರೆ ಬದುಕಿನ ವಿಷಯಕ್ಕೆ ಬಂದಾಗ ತಂದೆ ತಾಯಿ ಆಯ್ಕೆ ಭಾಳ ಮುಖ್ಯ ಆಗ್ತದೆ. ಮಕ್ಕಳಿಗೆ ಸಾಮಾನ್ಯ ಜ್ಞಾನ ಇರುವುದಿಲ್ಲ. ಈಗಿನ ಮಕ್ಕಳು ಸ್ಪೆಷಲ್ ಆಗಿ ನೀವು ಹೊರಗಡೆ ಹೋಗಿ ತರಕಾರಿ ತುಂಬ ಅಂತಂದರೆ ಆ ತರಕಾರಿ ಯಾವುದಂತೇಳೇ ಗೊತ್ತಿಲ್ಲ. ಇನ್ನು ಬದುಕಿನ ಆಯ್ಕೆ ಇನ್ನೂ ಎರಡನೇ ಮಾತು. ಒಂದ್ಸಲ ನಾವು ಒಂದು ಹುಡುಗನಿಗೆ ಕೇಳಿದ್ದೆ, ತರಕಾರಿ ಎಲ್ಲಿ ಬೆಳಿತಾರೆ ಅಂತಂದಾಗ ಆ ಹುಡುಗ ಮನೆಯೊಳಗೆ ಹೋಗಿ ಕರ್ಕೊಂಡು ಫ್ರಿಜ್ ತೆಗೆದು ತೋರಿಸಿದ್ದ, ತರಕಾರಿ ಎಲ್ಲಿ ಬೆಳೀತದಂತಂದು. ಫ್ರಿಜ್ನಾಗ ಇಟ್ಟಾರೆ. ಈಗಿನ ಮಕ್ಕಳಿಗೆ ಅನುಭವ ಕಡಿಮೆ, ಹೊರಗಿನ ಜಗತ್ತಿನ ಮಾಹಿತಿ ಇಲ್ಲ, ಯಾವುದಕ್ಕೂ ಅನುಭವ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆದಂಥ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಬಿಟ್ಟರೆ ಅದು ಕಂಟಕವಾಗುವಂಥ ಸಾಧ್ಯತೆಯೇ ಹೆಚ್ಚು. ಈಗಿನ ಮಕ್ಕಳು ಯಾರಿಗೇನು ಕೇಳಲ್ಲ, ದೊಡ್ಡವ್ರಿಗೇನು ಕೇಳುವಂಥ ಮನಸ್ಥಿತಿಯಲ್ಲೇ ಇಲ್ಲ. ಎಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ಕೊತಾರಾಗಲಿ, ಮನೆಯಲ್ಲಿ ಯಾರು ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿಲ್ಲ. ಅದಕ್ಕಾಗಿ ನನ್ನ ಒಂದು ವಿನಂತಿ, ದಯವಿಟ್ಟು ಮಕ್ಕಳಕ್ಕಿಂತ ಪೋಷಕರ ಆಯ್ಕೆ ಆದಲ್ಲಿ ಅದು ಇನ್ನೂ ಮಕ್ಕಳ ಭವಿಷ್ಯ ಇನ್ನೂ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ಅದ. ಸಾಮಾನ್ಯ ಜ್ಞಾನ ಇಲ್ಲ ಅಂತ ಹೇಳಿದೆ ನಾನು. ನಮ್ಮ ಪ್ರಾಣೇಶ್ವರು ಯಾವಾಗಲೂ ಒಂದು ಜೋಕಲ್ಲಿ ಹೇಳ್ತಿರ್ತಾರೆ, ಒಂದು 50 ವರ್ಷದ ಅಂಗಡಿ ನಡೆಸೋಂಥ ಶೆಟ್ರು ತುಂಬ ಬಿಸ್ನೆಸ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದೇ ಮಗ MBA ಮಾಡಿರ್ತಾನೆ, ಅವನು ಬಂದು ಅಂಗಡಿ ನಾನು ನಡೆಸ್ತೀನಿ ಅಂತ ಹೇಳ್ತಾನೆ. ಅಂಗಡಿ ಮುಂದೆ ಚೇರ್ಸ್ ಗಾರ್ಸ್ ಅಂತೇಳಿ ಹುಡುಗಿಯರು ನಿಲ್ಲಿಸ್ತಾನೆ. ಎಲ್ಲರೂ ಬಂದಂಥವರೆಲ್ಲ ಹುಡುಗಿಯರು ನೋಡ್ತಾರಾಗಲಿ, ಅಂಗಡಿ ಒಳಗಡೆ ಯಾರು ಬರೋದಿಲ್ಲ. ಅಷ್ಟು ದಿವಸ ನಡೆಸ್ಕೊಂಡು ಬಂದಂಥ ಬಿಸ್ನೆಸ್ಸು ಹಾಳಾಗಿ ಹೋಗ್ತದೆ ಅಂತೇಳಿ ಪ್ರಾಣೇಶ್ವರು ಹೇಳ್ತಾರೆ. ಇದರಿಂದ ನಮಗೇನು ಗೊತ್ತಾಗ್ತದೆ, ಪೋಷಕರಿಗಿರುವಂಥ ಅನುಭವ ಮಕ್ಕಳಿಗೆ ಇರುವುದಿಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತದೆ. ಇನ್ನೊಂದು, ಮಕ್ಕಳು ಏನು ಅನ್ಕೊತಾರೆ, ದೊಡ್ಡವರಾದ ತಕ್ಷಣ ನಮಗೆ ಸ್ವತಂತ್ರವಾಗಿ ಬಿಡ್ತಾ ಇಲ್ಲ ಮಕ್ಕಳು, ತಂದೆ ತಾಯಿ ನಮಗೆ ಆಯ್ಕೆ ಕೊಡ್ತಾ ಇಲ್ಲ ಅಂತೇಳಿ ಅನ್ಕೊತಾರೆ. ಆದರೆ ಪೋಷಕರ ಕೈಯಲ್ಲಿ ಆಯ್ಕೆ ಇದ್ದಾಗ ಬದುಕು ಚೆನ್ನಾಗಿರ್ತದೆ. ಒಂದು ಗಾಳಿಪಟ ಆಡಿಸೋನ ಕೈಯಲ್ಲಿದ್ದಾಗ ಅದು ಚೆನ್ನಾಗಿರ್ತದೆ. ಗಾಳಿಪಟ ಅನ್ಕೊಂತಿರ್ತದೆ, ನಮ್ಮ ಮೇಲ್ಗಾಳಿ, ನನಗೆ ಮೇಲಿನ ಗಾಳಿ ಎತ್ತಿದೆ, ಚೆನ್ನಾಗಿ ಆಡ್ತಾ ಇದ್ದೀನಿ, ಈ ಬಿಟ್ಟರೆ ಒಳ್ಳೆಯದು ಅಂತ ಅನ್ಕೊಂತಿರ್ತದೆ, ಸ್ವತಂತ್ರವಾಗಿ ಬಿಡ್ತಾ ಇಲ್ಲ ಅಂತ ಅನ್ಕೊಳ್ತದೆ. ಯಾವಾಗ ಪೋಷಕರು ಅಂತೇಳಿ ಏನು ಹಿಡ್ಕೊಂಡಿದ್ದಾರಲ್ಲ, ಮಕ್ಕಳಿಗೆ ಬಿಟ್ಟಾಗ ಆ ಗಾಳಿಪಟ ಎಲ್ಲಿ ಹೋಗಿ ಬೀಳುತ್ತದೆ ಅನ್ನೋ ಗೊತ್ತಾಗೋದಿಲ್ಲ ಬಂಧುಗಳೇ. ಅದಕ್ಕಾಗಿ ಮಕ್ಕಳ ಏನು ಬದುಕಿನ ಆಯ್ಕೆ ಏನಿದೆಯಲ್ಲ, ಅದು ಪೋಷಕರ ಆಗಿದ್ದರೆ ಇನ್ನೂ ಅದಕ್ಕೊಂದು ಬದುಕಿಗೆ ಒಂದು ಅರ್ಥ ಬರುತ್ತೆ ಅನ್ನೋದು ನನ್ನ ಮಾತು. ಪ್ರಾಣೇಶ್ ಜಿ ಅವರಿಗೆ, ಬಾನೆತ್ತರಕ್ಕೆ ಮಕ್ಕಳನ್ನು ಹಾರುವುದಕ್ಕೆ ನಾವು ಬಿಟ್ಟರೂ, ಅದು ಬಾಲ ಆಡಿಸಿಕೊಂಡಿದ್ದರೂ ಅದರದೆಲ್ಲ ನಿಯಂತ್ರಣ ಸೂತ್ರ ಪೋಷಕರದಲ್ಲಿದ್ದಾಗ ಮಾತ್ರ ಅದು ಜಗದಗಲ ಮುಗಿಲಗಲ ಗಗನದಗಲ ಹಾರಾಡಬಹುದು. ಇಲ್ಲದಲ್ಲೇ ಹೋದರೆ ಅದು ಅಧಪತಕ್ಕೆ ಬೀಳುತ್ತೆ, ಪಾತಾಳಕ್ಕೆ ಬೀಳುತ್ತೆ, ಮುಗ್ಗರಿಸಿ ಬೀಳುತ್ತೆ, ಮೂಗು ಮುರ್ಕೊಳ್ಳುತ್ತೆ, ಜೀವಕ್ಕೆ ಅಪಾಯ ತಂದುಕೊಳ್ಳುತ್ತೆ. ಇಡೀ ಮಕ್ಕಳ ಆ ಬದುಕಿನ ಪ್ರಗತಿಯ ಬಗ್ಗೆ ನಿಶ್ಚಯಿಸ್ಕೊಂಡಿರ್ತಕ್ಕಂತಹ ಅದು ಸದ್ವಿವೇಕದ ಒಂದು ಗುಣ ಅಂತ ಹೇಳಿದರೆ ಪೋಷಕರು. ಆ ಪೋಷಕರಿಗೆ ಲಗಾಮಿದ್ದಾಗ ಹುಡುಗರು ಸಲಾಂ ಹೊಡ್ಕೊಂಡು ಆರಾಮಾಗಿರ್ತಾರೆ ಅಂತಕ್ಕಂಥದ್ದು ಮಹಾಮನಿ ಮಾತು. ನೀವೇನಂತೀರಿ? ಎಲ್ರಿಗೂ ನಮಸ್ಕಾರ. ಭಾಳ ಚೆನ್ನಾಗಿದೆ ವಾದ ಚರ್ಚೆ ವಿಷಯ. ಜನ್ರೇಷನ್ ಗ್ಯಾಪ್ ಅಂತ ನಾವು ಕರಿತೀವಿ. ಆ ಜನ್ರೇಷನ್ ಗ್ಯಾಪಿನ ಅನುಗುಣವಾಗಿ ಮಕ್ಕಳದೇ ಸ್ವಾತಂತ್ರ್ಯ ಇರಬೇಕು ಅನ್ನೋದು ನಾನು. ಈಗ ನಮ್ಮ ತಾತ
ಮರಳಲ್ಲಿ ಕೈ ಬೆರಳಿಂದ ಅಕ್ಷರಗಳನ್ನ ಬರೆದ್ರು. ನೆಕ್ಸ್ಟ್ ನಮ್ಮ ತಂದೆ ಕಾಲದಲ್ಲಿ ಏನೋ ಬಳಪ ಪಾಟಿ ಅಂತ ಬಂತು, ಅದರಲ್ಲಿ ಬರೆದು. ಮೂರನೇದು ಪೆನ್ಸಿಲ್ಲು ಪೇಪರು ಅಂತ ಬಂತು. ನಾಲ್ಕನೇದು ಕಂಪ್ಯೂಟ್ರು ಲ್ಯಾಪ್ಟಾಪು ಅವುಗಳಿಂದ ಬಂತು. ಇದೆಲ್ಲ ನಿರ್ಧಾರ ಆಗಬೇಕಾದದ್ದು ಮಕ್ಕಳ ಬೆಳವಣಿಗೆ ಹಂತಗಳು. ಹಾಗೆ ಹೇಳಬೇಕಾದ್ರೆ ಖಲೀಲ್ ಗಿಬ್ರಾನ್ ಒಂದು ಮಾತು ಹೇಳ್ತಾನೆ, ಮಕ್ಕಳೆಂದ್ರೆ ಯಾರಂತ ತಿಳ್ಕೊಂಡಿದ್ರು, ಮಕ್ಕಳು ನಿನ್ನವಲ್ಲ, ನಿನ್ನ ಬಿಲ್ಲಿನಿಂದ ಹೊರಟ ಬಾಣಗಳವು, ಬಿಡೋದು ಹುರಿ ಎಳೆದು ಕಿವಿವರೆಗೂ ಎಳೆದು ಬಿಡ್ತೀಯ ನೀನಷ್ಟೇ, ಆಮೇಲೆ ಅವೆಲ್ಲಿ ನೆಟ್ಕೊಳ್ತಾವೆ ಅಂತ ಅವು ನಿರ್ಧಾರ ಮಾಡ್ತವೆ. ಎಲ್ಲಿ ನೆಟ್ಕೊಂಡು ಗೊತ್ತಾಗ್ತದೆ, ಸ್ವಲ್ಪ ವ್ಯತ್ಯಾಸ ಆದರೂ ಚೇಂಜ್ ಆಗ್ತದೆ. ಇದನ್ನು ನಾವು ಜನರೇಷನ್ ಗ್ಯಾಪ್ ಅಂತ ಕರೆಯೋದು. ಮಕ್ಕಳು ತಂದೆ ತಾಯಿಗಳ ಬಿಲ್ಲಿನಿಂದ ಹೊರಟಂಥ ಬಾಣಗಳು ಆಗ್ತವಾಗಲಿ, ಅವು ತಂದೆ ತಾಯಿಗಳ ಕರ್ತವ್ಯ ಅಲ್ಲಿಗೆ ಮುಗೀತು. ಇವ್ರು ಹೇಳಿದ್ರು ಮಗು ಮಲಗಿದಾಗ ಅದನ್ನ ಎತ್ತೋದಾಗ್ಲಿ ಇಳಿಸೋದಾಗ್ಲಿ ಅದೆಲ್ಲ ಹೊರಗಡೆ ಬಂದ ತಕ್ಷಣವೇ ಆ ಮಗು ಸ್ವತಂತ್ರತೆಯನ್ನು ಹೇಳುತ್ತದೆ. ತಾಯಿಯ ಹೊಟ್ಟೆಯಿಂದ ಬಂದ ತಕ್ಷಣ ಹೊಕ್ಕಳು ಬಳ್ಳಿಯನ್ನು ಕತ್ತರಿಸೋದೇ ಇವತ್ತಿಗೆ ಇದು ಮುಗೀತು, ಇನ್ನು ನೀನು ಸ್ವತಂತ್ರ ಅಂತ ತೋರಿಸೋದಕ್ಕೆ ಆ ದಿಶೆಯಲ್ಲಿ ಮಕ್ಕಳು ಯೋಚನೆ ಮಾಡ್ತಾರೆ. ಅದಕ್ಕೆ ಒಂದು ತಮಾಷೆ ಪ್ರಸಂಗ ಏನು ಅಂದರೆ, ಫಸ್ಟ್ ಬೆಂಚ್ ಹುಡುಗರು ಅಂದರೆ ಅವು ತಂದೆ ತಾಯಿ ಹೇಳ್ದಂಗೆ ಕೇಳು, ಮಗು ನೀನು ಫಸ್ಟ್ ಬೆಂಚಲ್ಲಿ ಕೂತ್ಕೋಬೇಕಪ್ಪ ಅಂತ ಹೇಳಿ ಸ್ಕೂಲ್ವರೆಗೂ ಹೋಗಿ ಪ್ರಿನ್ಸಿಪಾಲ್ನ ಪರಿಚಯ ಮಾಡಿಸಿ ಮೇಡಮ್ಗಳು ಬಿಡ್ತಾರೆ, ತಾಯಿ ಅಂದ್ರೆ ಬಿಡ್ತಾರೆ. ಫಸ್ಟ್ ಬೆಂಚಲ್ಲೇ ಕೂತವು. ಫಸ್ಟ್ ಬೆಂಚ್ ಹುಡುಗರು ಯಾವತ್ತೂ ಮೇಷ್ಟ್ರನ್ನ ಮರೆಯಲ್ಲ. ಲಾಸ್ಟ್ ಬೆಂಚ್ ಹುಡುಗರು ಡಿಸಿಷನ್ ನಾನು ಹಿಂದೆ ಕೊಡ್ತೀನಿ ಫ್ರೆಂಡ್ಸ್ ಇದ್ದಾರೆ ಅಂತ ಕೊಡ್ತಾರ, ಅವನ್ನ ಮೇಷ್ಟ್ರೇ ಮರೆಯಲ್ಲ. ಮೇಷ್ಟ್ರನ್ನ ಮರೆಯೋರು ಮೇಷ್ಟ್ರನ್ನೇ ಮರೆಯಲಾರ್ದವರು. ನಾನು ಶಾಲೆಗೆ ಹತ್ತಿದಾಗ ನಮ್ಮ ತಂದೆಗೆ ನಾನು BA ಮಾಡ್ತೀನಪ್ಪ, MA ಮಾಡ್ತೀನಿ, ಲೆಕ್ಚರ್ ಆಗ್ತೀನಿ, ನನಗೆ ದೇವ್ರು ಬಾಯಿ ಕೊಟ್ಟಿದ್ದಾನೆ, ನನ್ನ ನಕ್ಷತ್ರ ರಾಶಿಗಳಲ್ಲೇ ವಾಗ್ಮಿ ಆಗ್ತಾನೆ ಅಂತ ಬರೆದಿದೆ ಅಂತ ನಮ್ಮ ಅಪ್ಪನಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ನಮ್ಮಪ್ಪ ಒಯ್ದು ನನ್ನ BComಗೆ ಹಾಕಿದ. ನನ್ನ ಅಣ್ಣ BA ಇದ್ದಾನೆ, ನೀನು BCom ಆಗಬೇಕು ಅಂತ. ನಾನೇನಾದೆ BComನಲ್ಲಿ ನನ್ನ ತಲೆಗೆ ಒಂದು ಅಕ್ಷರ ಹೊತ್ತಲಿಲ್ಲ. ನನ್ನ BCom ಡಿಗ್ರಿನ ಯಾರಾದರೂ ಖರೀದಿ ಮಾಡಿದ್ರೆ ಇವತ್ತಿಗೂ ಒಂದು 10 ರೂಪಾಯಿಕೋ 20 ರೂಪಾಯಿಕೋ ಕೊಡ್ತೀನಿ ನಾನು. ಅದರಿಂದ ನನಗೆ ಏನೂ ಉಪಯೋಗ ಆಗಿಲ್ಲ. ಆದರೆ ನಾನು ಸ್ವತಂತ್ರವಾಗಿ ಕನ್ನಡ ಸಾಹಿತ್ಯವನ್ನು ಓದೋದಕ್ಕೆ ಅಭ್ಯಾಸ ಮಾಡಿಕೊಂಡು BG ಕೈಲಾಸಂರಂಥವ್ರನ್ನ ಓದಿದೆ. ಇವತ್ತು ಅದು ನನಗೆ ಅನ್ನವಾಯಿತು, ಹೆಸರು ಕೀರ್ತಿಯನ್ನು ತಂದು ಕೊಡ್ತು. ನಿಮ್ಮಂಥವ್ರ ಮುಂದೆ ಇಂಥವ್ರ ಮುಂದೆ ಕೂತು ಮಾತಾಡೋಂಥ ಶಕ್ತಿಗಳು. ಇಲ್ಲಿ ನನ್ನ ನಿರ್ಧಾರ ಮುಖ್ಯ ಆಗಿತ್ತು. ಆಗ ನಮ್ಮ ತಂದೆಗೆ ಅನಿಸ್ತು, ಹೌದು ಮಕ್ಕಳು ನಾವು ಬೆಳೆಸಿದಂತೆ ಬೆಳಿಬಾರ್ದು, ಅವ್ರಿಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಅವ್ರು ಬೆಳಿಬೇಕು, ಅವ್ನಿಗೆ ಇಷ್ಟವಾದದ್ದನ್ನು ಕೊಡಬೇಕು ಅಂತ. ನಿಮಗೆಲ್ಲ ಗೊತ್ತಿರುವಂತೆ ಇವಾಗ ಕಾನ್ವೆಂಟ್ಗಳಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಬೇಬಿ ಕ್ಲಾಸಿಗೆ ಸೇರ್ಬೇಕಾದ್ರೆ ತಂದೆ ತಾಯಿಗೆ ಇಂಟರ್ವ್ಯೂ, ನಿಮ್ಮಿಬ್ಬರದು ಮಗು ಇದೇನಾ, ಗ್ಯಾರಂಟಿನಾ, ಹಿಂಗೆಲ್ಲ ಕೇಳಿ ತಂದೆ ತಾಯಿಗಳಿಗೆ ಇಂಟರ್ವ್ಯೂ ಮಾಡ್ತಾರೆ. ನಮ್ಮ ಕಾಲದಲ್ಲಿ ಇರಲಿಲ್ಲ. ಒಂದಾನೊಂದು ಕಾಲದಲ್ಲಿ ಹೇಗಿತ್ತು ಅಂದರೆ ಆಗ ಏನು ಟೆಸ್ಟ್ ಮಾಡ್ತಿದ್ರು ಅಂದರೆ ಬೊಗಸೆಯಲ್ಲಿ ಕೆಂಡ ತರಬೇಕು, ಅವನು ಮಾತ್ರ ಶಾಲೆಗೆ ಸೇರಿಸ್ತೀನಿ ಅಂತ. ತಂದೆ ತಾಯಿಗಳಿಗೆ ಹೋಗಿ ಕೇಳಿದ ಹುಡುಗ, ಅಪ್ಪ ಬೊಗಸೆಯಲ್ಲಿ ಕೆಂಡ ತೊಗೊಂಬ ಅಂತಿದ್ದಾರೆ ಮೇಷ್ಟ್ರು, ಹೇಗೆ ಏನು ಮಾಡಲಿ, ಸ್ಕೂಲೇ ಬಿಟ್ಬಿಡು. ತಾಯಿ ಹೇಳಿದ್ರು ಸ್ಕೂಲೇ ಬಿಟ್ಬಿಡು, ಹೋಗ್ಬೇಡ. ಅವ್ನು ಪಾಪ ಅಯ್ಯೋ ಏನು ಮಾಡೋದು ಅಂತೀಗ ಬಂದ. ಅವನು ಸಹಪಾಠಿ ಒಬ್ಬ ಇದ್ದ, ಅವ್ನು ದನ ಕಾಯ್ತಿದ್ದ. ಅವ್ನು ಕೇಳ್ದ, ಮೇಷ್ಟ್ರು ಬೊಗಸೆಯಲ್ಲಿ ಕೆಂಡ ತೊಗೊಂಬ ಅಂತಾರೋ, ಕೈ ಸುಡಲ್ವಾ ನಮ್ಮದು? ನೋಡೋ ನಿಮ್ಮ ಮೇಷ್ಟ್ರು ಎಷ್ಟು ಇಂಟೆಲಿಜೆಂಟ್ ಗೊತ್ತಾ, ನೀನು ನಿರ್ಧಾರ ತಗೋಬೇಕು. ಇಲ್ಲಿ ಕೈ ಸುಡುತ್ತೆ ಅಂತ ತಂದೆ ತಾಯಿ ನೀನು ಬಿಡಿಸ್ತಾರೆ, ನೀನೇನು ಮಾಡಬೇಕು, ಬೊಗಸೆಯಲ್ಲಿ ಕೆಂಡ ಒಯ್ಯಕ್ಕೆ ಸಾಧ್ಯ ಹೇಗೆ? ಮೊದಲು ಕೈಯಲ್ಲಿ ಮರಳು ತುಂಬಿಕೋ, ಮರಳ ಮೇಲೆ ನಾನು ಕೆಂಡ ಇಡ್ತೀನಿ, ಒಯ್ದು ಮೇಷ್ಟ್ರಿಗೆ ತೋರಿಸು. ಈ ಐಡಿಯಾನ ಅವನು ಸಹಪಾಠಿ ಆದಂಥವನೇ ಕೊಟ್ಟ. ತಂದೆ ತಾಯಿ ಅದನ್ನು ಮುರಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಅದು ಇವನು ಸ್ವತಂತ್ರ ನಿರ್ಧಾರ ತಗೊಂಡು ಆ ಬೊಗಸೆಯಲ್ಲಿ ಮರಳು ತುಂಬಿಕೊಂಡು ಮರಳ ಮೇಲೆ ಕೆಂಡ ಇಟ್ಕೊಂಡು ಹೋಗಿ ಇಂಟರ್ವ್ಯೂಲ್ ಪಾಸ್ ಆಗಿ ಅಲ್ಲಿ ಅಡ್ಮಿಷನ್ ಪಡೆದ. ಇಲ್ಲಿ ಮಗುವಿನ ನಿರ್ಧಾರ ಆಯಿತು. ಹೊರಗಡೆ ಬಂದ ಮೇಲೆ ತಂದೆ ತಾಯಿಗಳು ಹೊಕ್ಕಳು ಹುರಿ ಹರಿದ ಮೇಲೆ ಅವ್ನ ಸಂಬಂಧವೇ ಇಲ್ಲ ಅಂತಾರೆ. ನಮ್ಮ ಮಕ್ಕಳಿಗೂ ನನ್ನ ಮಗ ಹೀಗಾಗಬೇಕು ಆಗ್ಬೇಕಂತ ಕನಸು ಕಾಣ್ತಾರಾಗಲಿ, ಮಕ್ಕಳಿಗಿರುವಂಥ ಸ್ವಾತಂತ್ರ್ಯ ಅವರಾಗೇ ಬೆಳೀತಾರೆ. ಇವತ್ತು ನಾವು ನೀವೆಲ್ಲ ತಂದೆ ತಾಯಿನ ಸ್ಮರಿಸೋಣ, ಪಾದಕ್ಕೆ ನಮಿಸೋಣ, ಆದರೆ ಬೆಳವಣಿಗೆ ಹಂತ ವ್ಯಕ್ತಿತ್ವದ ನಿರ್ಮಾಣ ಸಮಯದಲ್ಲಿ ಮಗುವಿನದೇ ಫೈನಲ್ ನಿರ್ಧಾರ ಆಗ್ತದೆ, ಮಕ್ಕಳದೇ ಆಗ್ತದೆ ನನ್ನ ಅಭಿಪ್ರಾಯ. ಸುಧಾ ಬರ್ಗೋರಿಗೆ ಖಲೀಲ್ ಗಿಬ್ರಾನ್ದು ಉದಾಹರಣೆ ಕೊಟ್ಟರು ಪ್ರಾಣೇಶ್ ಅವರು. ಅದೇ ಖಲೀಲ್ ಗಿಬ್ರಾನ್ ಇನ್ನೂ ಒಂದು ಮಾತು ಹೇಳ್ತಾನೆ, ಮಕ್ಕಳನ್ನು ಖುಷಿಪಡಿಸುವುದರ ಮೂಲಕ ಪೋಷಕರು ನಗುನಗುತ್ತಿರಬಹುದೇ ಹೊರತು ಮಕ್ಕಳನ್ನು ನಗಿಸುವುದರ ಮೂಲಕ ಪೋಷಕರು ಖುಷಿ ಪಡಲಾಗದು ಅಂತ. ಆದ್ದರಿಂದ ಆ ಖುಷಿ ಅಂತಕ್ಕಂಥದ್ದು ಅವರ ಅಂತರಂಗದಿಂದ ಬರ್ತಕ್ಕಂಥ ಕೃಷಿ ಮೂಲಕವೇ ಬರಬೇಕೇ ಹೊರತು ಕೃಷಿ ವಾಕ್ಯದಂತೆ ನಾವು ಹೇಳ್ತಾ ಕೂತ ಪಕ್ಷದಲ್ಲಿ ಗ್ರಹಿಸುವ ಶಕ್ತಿಯೂ ಇಲ್ಲ, ಅದಕ್ಕೆ ತಾಳ್ಮೆಯೂ ಇಲ್ಲ. ಆದ್ದರಿಂದ ಅವರ ಆಯ್ಕೆಗೆ ಅವರೇ ಬದುಕಿನಲ್ಲಿ ಮಕ್ಕಳು ಏನು ಯೋಚಿಸ್ತಾರೆ ಅದಕ್ಕೆ ಸಹಮತ ಪೋಷಕರದಿದ್ದರೆ ಅವ್ರಿಗೆ ಅನುಕೂಲ ಅಂತಾರೆ. ಪ್ರಾಣೇಶ್ ಅವರು ನೀವೇನು? ನಮಸ್ಕಾರ. ಚಂದದ ಹರಟೆಗೆ ಎಲ್ಲ ಅಂದದ ಚಂದದ ಪ್ರೇಕ್ಷಕ ಬಂಧುಗಳಿಗೂ ಕೂಡ ಸ್ವಾಗತ. ವಾದ ಬಹಳ ಚೆನ್ನಾಗಿ ನಡೀತಾ ಇದೆ. ಆದರೆ ಒಂದು ಮೂಲ ಸತ್ಯ ಅರ್ಥ ಮಾಡ್ಕೊಳ್ಬೇಕು, ಇದು ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ಅಲ್ಲ. ಇಲ್ಲಿ ಯಾರದ್ದೇ ತೀರ್ಮಾನಗಳಿದ್ರೂ ಕೂಡ ಅದು ಒಂದಷ್ಟು ಗಣಿತದ ತರ ವರ್ಕೌಟ್ ಆಗಲ್ಲ. ಗಣಿತದಲ್ಲಾದ್ರೆ 4+4 8 ಆಗಬೇಕು. ಆದ್ರೆ ಇದು ಸಂಸಾರ, ಕುಟುಂಬ,
ಕುಟುಂಬದಲ್ಲಿ ತೀರ್ಮಾನಗಳು ಆಯ್ಕೆಗಳು ಅಂತ ಬಂದಾಗ ನಾಗಶ್ರೀ ಅವರು ಭೌತಿಕವಾಗಿ ಒಂದು ಮಗು ಹುಟ್ಟಿದ ಮೇಲೆ ಅದು ಯಾವಾಗ ಅಳಬೇಕು, ಈಗಿನ ಮಕ್ಕಳು ಅಳೋದು ಇಲ್ಲ. ಅಪ್ಪ ಏನಾದರೂ ಜೋಗಳ ಆಡಕ್ಕೆ ಶುರು ಮಾಡಿದ್ರೆ ಸುಮ್ಮನೆ ಅಳ್ತವೆ, ನಿಲ್ಸೋ ಮಾರಾಯ ಅನ್ನಕ್ಕಾಗಲ್ವಲ್ಲ, ಅದಕ್ಕೆ ಅಳ್ತವೆ. ಹಾಗಾಗಿ ಆ ಥರ ತಾಯಿ ಆದವಳು ಆ ಮಗು ಹತ್ರ ಮಾತ್ರ ಹಾಲು ಕೊಡೋದಿಲ್ಲ, ಅವಳಿಗೆ ತಾಯ್ತನ ಆ ಮಗು ಹುಟ್ಟಲೇ ಜೊತೆಗೆ ಬಂದಿರುತ್ತೆ. ಅವಳು ಆ ಮಗುವಿಗೆ ತನ್ನ ಕಾಲ ನೋಡ್ಕೊಂಡು ಅಯ್ಯೋ ಮಗು ಎಷ್ಟೊತ್ತಾಯ್ತು, ಯಾಕೋ ಮಲಗ್ಬಿಟ್ಟಿದೆ, ಹಾಲು ಕುಡಿಸ್ಬೇಕು, ಯಾಕೋ ಮಗುಗೆ ಹೊಟ್ಟೆ ನೋವು ಇರ್ಬೋದು, ಒಂಚೂರು ಹೊಟ್ಟೆಗೆ ಹರಳೆಣ್ಣೆ ಹಚ್ಚೋಣ. ಈ ಕೇರಿಂಗ್ ಇದೆಯಲ್ಲ ಪ್ರಾಣೇಶ್ ಅವರೇ, ಕರುಳು ಬಳ್ಳಿ ಕಟ್ ಮಾಡಿದ್ರೆ ಅದು ಮಾಡಬೇಕಾದ ಅನಿವಾರ್ಯತೆಗೆ ಮಾಡ್ತಾರೋ ಹೊರತು ಅದರ ಅರ್ಥ ಸಂಬಂಧಗಳು ಕಟ್ ಆಗುತ್ತೆ ಅನ್ನೋದನ್ನ ನಾವು ಒಪ್ಕೊಳ್ಳಲ್ಲ. ಪೇರೆಂಟಿಂಗ್ ಈಸ್ ಅನ್ ಆರ್ಟ್ ಅಂತ ವಿವೇಕಾನಂದರು ಹೇಳ್ತಾರೆ. ನೋಡಿ ಎಂತ ಅದ್ಭುತವಾದ್ದು ಅಂದ್ರೆ, ಒಂದು ಅಜ್ಜಿ ಮತ್ತು ಮೊಮ್ಮಗ ಮಾನಸ ಸರೋವರ ನೋಡಕ್ ಹೋದ್ರು, ಕೈಲಾಸ ಪರ್ವತ ನೋಡೋದಕ್ಕೆ. ಬಹಳ ಸುಂದರವಾಗಿತ್ತು. ಆ ಕೈಲಾಸ ಪರ್ವತದಲ್ಲಿ ಸೂರ್ಯ ಫಳಫಳ ಅಂತ ಒಳ್ಳೆ ಬೆಳ್ಳಿ ರಥದ ಮೇಲೆ ಹೊಳೆದಂಗೆ ಹೊಳಿತಿದ್ದ. ಚಿಕ್ಕದು ಮೊಮ್ಮಗು ಅಜ್ಜಿನ ಕೇಳ್ತು, ಅಜ್ಜಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಜ್ಜಿ ಅದು? ತುಂಬಾ ಚೆನ್ನಾಗಿದೆ ಅಲ್ವಾ ಅಜ್ಜಿ, ನಮ್ಮೂರಿಗೆ ತಗೊಂಡೋಗ್ಬಿಡೋಣವಾ ಅಂತ. ತಕ್ಷಣ ಅಜ್ಜಿ ಹೇಳಿದ್ಲು, ಇಲ್ಲ ಪುಟ್ಟ, ತಗೊಂಡು ಹೋಗ್ಬಾರ್ದು. ನಿನ್ನೆ ಬಂದವ್ರು ತಗೊಂಡು ಹೋಗಿದ್ರೆ ಇವತ್ತು ನಮಗೆ ಇದು ನೋಡಕ್ ಸಿಗ್ತಾ ಇರ್ಲಿಲ್ಲ. ಇವತ್ತು ನಾವ್ ಇದನ್ನ ನಮ್ಮೂರಿಗೆ ತಗೊಂಡೋದ್ರೆ ನಾಳೆ ಬರೋರ್ಗೆ ಇದು ನೋಡಕ್ ಸಿಗಲ್ಲ ಅಲ್ವಾ? ಇದು ಸರ್ ಹಿರಿಯರು ಮಾಡುವಂತಹ ಕೆಲಸ. ಇದು ನಾವು ಅವರಿಗೆ ಜನರೇಷನ್ ಗ್ಯಾಪ್ ಹೆಸರಲ್ಲಿ ಇವತ್ತಿನ ಜನರೇಷನ್ ಇರುವಷ್ಟು ಟೆಕ್ನಾಲಜಿ ಗೊತ್ತಿಲ್ಲ ಅಂತಲೋ 4G 5G ಇವ್ರಿಗೆ ಗೊತ್ತು. ಸ್ವಾಮಿ, ಯಾವ 4G 5G ಬಂದರೂ ರೈತ ಕೊಡೋ ಗಂಜಿಗೆ ಸಮ ಆಗಲ್ಲ ಅದು. ಆದ್ರಿಂದ ಪೇರೆಂಟ್ಸಿನ ಜವಾಬ್ದಾರಿ ಏನಿದೆ ಅಂದ್ರೆ, ಪ್ರತಿಯೊಬ್ಬ ಪೋಷಕರು ನಾವು ಅನುಭವಿಸಿದ ಕಷ್ಟ ನಮ್ಮ ಮಗು ಅನುಭವಿಸೋದು ಬೇಡ, ನಮಗ್ ಬಂದ ತೊಂದರೆಗಳು ನಮ್ಮ ಮಗುವಿಗೆ ಬರೋದು ಬೇಡ, ನಮ್ಮ ಮಕ್ಕಳು ನಮಗಿಂತ ಸುಖವಾದ ಬದುಕು ಕಟ್ಕೊಳ್ಳಿ ಅಂತ ನೆರವಾಗಕ್ಕೆ ಹೋಗ್ತಾರ ಹೊರತು ಆಶೋತ್ತರಗಳನ್ನ ತಾವೇನೋ ಒಂದು ಕೆಂಡದ ಉದಾಹರಣೆ ಕೊಟ್ರಲ್ಲ, ಬೊಗಸೆಯಲ್ಲಿ ಕೆಂಡ. ಬಹುಶಃ ನಿಮ್ಮ ಫ್ರೆಂಡು ಕತೆನ ಸರಿಯಾಗಿ ಹೇಳಿಲ್ಲ, ನಿಮ್ಗೆ ಅನುಕೂಲ ಆಗ್ಲಿ ಆ ಕಡೆ ಕೂರ್ತೀರಾ ಅಂತ ಅರ್ಧ ಹೇಳಿದ್ದಾನೆ. ನನ್ನ ಪ್ರಕಾರ ಆ ಕಥೆಯಲ್ಲಿ ಕೆಂಡ ಹೊತ್ಕೊಂಡು ತಂದಾದ್ರೂ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು ಅಂತ ಯೋಚನೆ ಮಾಡೋರು ಇವತ್ತಿಗೂ ಫಿಸಿಕಲ್ ಆಗಿ ಕೈಯಲ್ಲಿ ಕೆಂಡ ಹಿಡಿದೇ ಇರ್ಬೋದು ರೀ. ಅವ್ರು ಕಟ್ಟುವ ಫೀಸಿಗೆ ಅಥವಾ ಆ ಮಕ್ಕಳನ್ನ ಒಳ್ಳೆ ಶಾಲೆಯಲ್ಲಿ ಕಲಿಬೇಕು ಅಂತನೋ, ಆ ಮಕ್ಕಳಿಗೆ ಒಳ್ಳೆ ಬದುಕು ಸಿಗ್ಲಿ, ಒಳ್ಳೆ ಉಡುಪು ತೊಡುಪು ಹಾಕೊಳ್ಳಿ ಅಂತನೋ, ತಮ್ಮ ಬದುಕಿನ ಕೆಂಡವನ್ನ ಸೆರಗಲ್ಲಿ ಕಟ್ಕೊಂಡೇ ತಂದೆ ತಾಯಿಗಳು ಇವತ್ತಿಗೂ ಮಕ್ಕಳನ್ನ ಸಾಕ್ತಾ ಇದ್ದಾರೆ. ಅಂದಮೇಲೆ ನಾವು ಹೇಗೆ ಪೋಷಕರ ನೆರವೇ ಇಲ್ಲದೆ ಮಕ್ಕಳೇ ತೀರ್ಮಾನ ಮಾಡ್ಕೊಂಡಾಗ, ಎಷ್ಟೋ ಸಲ ತಪ್ಪು ತೀರ್ಮಾನಗಳಿಂದ ಅವ್ರ ಬದುಕು ಹಾಳಾದಾಗ ಅವ್ರಿಗಿಂತ ನೊಂದ್ಕೊಳ್ಳೋರು ಪೋಷಕರೇನೆ. ಆ ದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಅನುಭವ ಪೋಷಕರಿಗಿರುತ್ತೆ, ತಮ್ಮ ಮಕ್ಕಳು ಬದುಕು ತಮ್ಗಿಂತ ಚೆನ್ನಾಗಿರ್ಬೇಕು ಅನ್ನೋ ಅಪೇಕ್ಷೆ ಇರುತ್ತೆ. ಆದ್ರೆ ಅವರ ಆಸೆನ ಕನಸುಗಳನ್ನ ಮಕ್ಕಳ ಮೇಲೆ ಹೇರಬೇಕು ಅಂತ ನಾನು ಒಪ್ಕೊಳ್ಳೋದಿಲ್ಲ. ಮಕ್ಕಳ ಬದುಕಿಗೆ ಆದಷ್ಟು ತಂದೆ ತಾಯಿಗಳ ವಿಚಾರಗಳನ್ನ ಸೇರಿಸ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ ಆ ಮನೆ ನಿಜವಾಗಿ ನಂದನವನವಾಗುತ್ತೆ. ಎಷ್ಟೋ ಮಕ್ಕಳಿಗೆ ತಿಳುವಳಿಕೆ ಇರಲ್ಲ. ಈಗ ಹುಟ್ಟುತ್ತಲೇ ಮಕ್ಕಳಿಗೆ ಮೊಬೈಲ್ ಬೇಕು, ಮೊಬೈಲ್ ಇಲ್ಲದೆ ಇದ್ರೆ ಊಟ ಮಾಡಲ್ಲ, ಮೊಬೈಲ್ ಇಲ್ಲದೆ ತಿಂಡಿ ತಿನ್ನಲ್ಲ. ಇನ್ನೊಂದು 2-3 ವರ್ಷ ಆದ್ರೆ ಹೊಟ್ಟೆಲೆ ಮೊಬೈಲ್ ಕೇಳ್ತವೆ. ಸುಮ್ಮನೆ ಸ್ಕ್ಯಾನಿಂಗಿಗೆ ದುಡ್ಡು ಹಾಕ್ಬೇಡ, ಒಂದು ಮೊಬೈಲ್ ನಂಗು ವೈಫೈ ಕನೆಕ್ಟ್ ಆಗೋ ಜಾಗದಲ್ಲಿ ಕೂತ್ಕೋ ಸಾಕು, ನಾನೇ ನಿನಗೆ ತೆಗೆದೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ, ಸ್ಕ್ಯಾನಿಂಗಿಗೆ ಯಾಕೆ ದುಡ್ಡು ಅಂತ. ಆದ್ರೆ ಪೋಷಕರು ತಮ್ಮ ಜವಾಬ್ದಾರಿನ ಯಾವತ್ತೂ ಬಿಟ್ಕೊಡಲ್ಲ. ವಿವೇಕಾನಂದ ಬಹಳ ಚಿಕ್ಕ ಹುಡುಗನಾಗಿದ್ದಾಗ ಅಮ್ಮ ಅಪ್ಪನ ಜೊತೆಗೆ ಒಂದು ಕುದುರೆ ಬಂಡಿಯಲ್ಲಿ ಹೋಗ್ತಾ ಇರ್ತಾನೆ. ಹೋಗುವಾಗ ತಾಯಿ ತಂದೆ ಸಹಜವಾಗಿ ಕೇಳೋ ಪ್ರಶ್ನೆ ಅಲ್ವಾ, ನಾವೆಲ್ಲ ಕೇಳಿರ್ತೀವಿ, ಮಗು ನೀನ್ ದೊಡ್ಡವನಾದ್ಮೇಲೆ ಏನಾಗಕ್ಕೆ ಇಷ್ಟ? ಮಗು ಬಾಲಕ ಹೇಳ್ದ, ಅವನಿಗೆ ಸಾರೋಟು ಓಡಿಸ್ತಿದ್ನಲ್ಲ, ಕುದುರೆ ಓಡಿಸ್ತಿದ್ನಲ್ಲ, ಆವಾಗೆಲ್ಲ ಅವನು ಸಾಬಣ್ಣ ಓಡಿಸ್ತಾ ಇದ್ದವರು, ನಾನು ಈ ತರ ಸಾಬಣ್ಣ ಆಗ್ಬೇಕು ಅಂತ ಆಸೆ ಪಡ್ತೀನಮ್ಮ ಅಂದ. ಅವ್ರಮ್ಮ ಹೇಳಿದ್ಲು, ಮಗನೇ ಮನೆಗೆ ಕರ್ಕೊಂಡು ಹೋದ್ಮೇಲೆ ದೇವ್ರ ಮನೆಗೆ ಕರ್ಕೊಂಡು ಹೋದ್ಲು. ಅಲ್ಲಿ ಕೃಷ್ಣ ಭಗವದ್ಗೀತೆ ಬೋಧಿಸ್ತಿರುವಂತ ಒಂದು ಚಿತ್ರಪಟ ಇತ್ತು, ಅದನ್ನ ತೋರಿಸಿ, ಮಗನೇ ನೀನು ಸಾರೋಟ್ ಓಡಿಸೋವನೇ ಆಗು, ಆದ್ರೆ ಈ ತರ ಸಾರೋಟ್ ಓಡಿಸೋಂಥವನಾಗು ನೀನು ಅಂತೇಳಿ ಕೃಷ್ಣನನ್ನ ಉದಾಹರಣೆಯಾಗಿ ತೋರಿಸಿದ್ಲು ಆಕೆ. ಇದೆಲ್ಲ ನೋಡುವಾಗ ನಮ್ಗೆ ಅರ್ಥ ಆಗ್ಬೇಕಾದ ಸತ್ಯ ಏನಂದ್ರೆ, ಪೋಷಕರ ಹತ್ರ ನಮ್ಮ ಮಕ್ಕಳ ಹತ್ರ ಇರುವಷ್ಟು ಡಿಗ್ರಿ ಇಲ್ಲದೆ ಇರ್ಬೋದು, ಇಂಗ್ಲಿಷ್ ಗೊತ್ತಿಲ್ಲದೆ ಇರ್ಬೋದು, ಆಕ್ಸೆಂಟ್ ಇಲ್ಲದೆ ಇರ್ಬೋದು, ಅದರ ಅರ್ಥ ಅನುಭವ ಕೊರತೆ ಇಲ್ಲ. ಮಕ್ಕಳ ಬದುಕಿನ ಆಯ್ಕೆಯಲ್ಲಿ ಮದುವೆ ವಿಚಾರದಲ್ಲಿ ಇರ್ಬೋದು, ಮಗು ಬಂತು, ಸ್ಕೂಲಿಂದ ಬಂತು, 5 ವರ್ಷದ ಮಗು, ಅಮ್ಮ ಐ ಲವ್ ಯು ಅಂತು, ತಾಯಿ ಐ ಲವ್ ಯು ಟು ಅಂದ್ಲು. 10 ವರ್ಷದ ಮಗು ಬಂದ, ಅಮ್ಮ ಐ ಲವ್ ಯು ಅಂದ, ತಾಯಿ ಏನೋ ಐಸ್ ಕ್ರೀಮಿಗೆ ದುಡ್ಡು ಬೇಕಾ, ತಗೋ 5 ರೂಪಾಯಿ ಅಂತ ಕೊಟ್ಲು. 20 ವರ್ಷದ ಮಗ ಬಂದ, ಅಮ್ಮ ಐ ಲವ್ ಯು ಅಂದ, ಏನಪ್ಪ ಆಗ್ಲೇ ಲವ್ಗೆ ಬಿದ್ಯಾ ಅಂದ್ಲು. ಅಮ್ಮಂಗೆ ಗೊತ್ತು, ಯಾಕೆಂದ್ರೆ ತಾಯಿ ಕರಳದ್ದು. 25 ವರ್ಷದ ಮಗ ಬಂದ, ಐ ಲವ್ ಯು ಅಂದ, ಗೊತ್ತಾಯ್ತು ಬಿಡು ಯಾವ ಹುಡುಗಿ ಅಂದ್ಲು. 30 ವರ್ಷಕ್ಕೆ ಬಂದ, ಐ ಲವ್ ಯು ಅಂದ, ಗೊತ್ತಾಯ್ತು ಬಡ್ಕಂಡೆ ತಾನೆ ನಿನಗೆ, ಆ ಹುಡುಗಿ ಬೇಡ ಅಂತ ಕಟ್ಕೊಂಡಿದ್ಯಾ, ಅನುಭವಿಸು ಅಂದ್ಲು. 40 ವರ್ಷಕ್ಕೆ ಬಂದ, ಐ ಲವ್ ಯು ಅಂದ, ನೀನ್ ಎಷ್ಟು ಐ ಲವ್ ಯು ಅಂದ್ರು ನಾನು ಮಾತ್ರ ವಿಲ್ಲನ್ನ ಸೈನ್ ಮಾಡ್ಕೊಡಲ್ಲಪ್ಪ, ನೀನ್ ಅನುಭವಿಸಿದ್ಯಾ, ನೀನೇ ಅನುಭವಿಸು, ನಿನ್ನ ಆಯ್ಕೆ ಅಂದ್ಲು. ಇದನ್ನ ತಮಾಷೆಯಾಗಿ ನಾನು ಹೇಳಿದ್ರು ಕೂಡ ಮಕ್ಕಳು ತಂದೆ ತಾಯಿಯ ಸಲಹೆಯನ್ನು ಅಥವಾ ಯಾರೋ ಹಿರಿಯರ ಒಂದಷ್ಟು ಅಡ್ವೈಸ್ ಅನ್ನ ತಗೊಂಡು ಹಾಗೇ ಬದುಕಬೇಕು ಅಂತ ಚೌಕಟ್ಟಲ್ಲಿ ಬದುಕಬೇಕು ಅನ್ನೋದು ನನ್ನ ವಾದ ಅಲ್ಲ.
ಆದ್ರೆ ಅವರ ಅನುಭವದ ಮೂಸೆಯಲ್ಲಿ ಅರಳಿ ಬಂದಂತಹ ವಿಚಾರಗಳನ್ನ ಅಳವಡಿಸ್ಕೊಂಡಾಗ ಖಂಡಿತವಾಗಿಯೂ ಕೂಡ ಮಕ್ಕಳ ಬದುಕು ಹಸನಾಗುತ್ತೆ. ಪುಟ್ಟಮ್ಮನಿಗೆ ಕೆಡಕಿಗೆ 100 ದಾರಿ, ಒಳಿತಿಗೆ ಒಂದೇ ದಾರಿ. ಸುಧಾ ಬರ್ಗೂರ್ ಅವರು ಹೇಳುವ ಮಾತಿನಲ್ಲಿ ಕನಕದಾಸನು ಕೂಡ ಅದನ್ನು ಸುಸ್ಪಷ್ಟಪಡಿಸಿದ್ದಾರೆ. ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದ ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣಿತರಂತೆ ನೀನು ತಿಳಿಹಿ ಮತಿಯನು ಇವನ ಜಿಕ್ವೆಗೆ ಮೊಳಗು ಒಂದದಿ ನಿನ್ನ ನಾಮಾವಳಿಯ ಪೊಗಳಿಕೆಯನ್ನಿತ್ತು ರಕ್ಷಿಸೋ ಈ ಪುಟಾಣಿಯನು ಅನವರತ ಅಂತಾರೆ. ಆದ್ದರಿಂದ ತಂದೆ ತಾಯಿಗಳ ಮೂಲಕ ತೆಗೆದುಕೊಳ್ಳುವ ಸಂಸ್ಕಾರದಿಂದ ಅವರ ಮುಂದಿನ ಬದುಕಿನ ಭವಿಷ್ಯದ ಸಂಸಾರ ಚೆನ್ನಾಗಿರುತ್ತೆ. ಆದ್ದರಿಂದ ಪೋಷಕರಿಗೆ ಬದುಕಿನ ಆಯ್ಕೆಯ ಆ ಮಾರ್ಗದರ್ಶನ ಬಿಡಬೇಕು ಅನ್ನುವುದು ಸುಧಾ ಬರ್ಗೂರ್ ಅವರ ಮಾತು. ನಿನ್ನ ಮಾತೇನು ಮಾಮ? ಒಂದು ಚುಟ್ಕದಲ್ಲಿ ಕೇಳ್ತಾರೆ, ಈ ನಗು ಧ್ವನಿಗೆ 100 ಥರ ನಗಬಹುದು. ಅಪಹಸಿತ, ಉಪಹಸಿತ, ಅತಿಹಸಿತ ಅಂತೆಲ್ಲ ಇದೆ. ಆದರೆ ಅಳೋವಾಗ ಮಾತ್ರ ಸ್ವರ ಒಂದೇ ಇರುತ್ತೆ. ನಗುವಾಗ 100 ಸ್ವರ, ಆದರೆ ಅಳೋವಾಗ ಮಾತ್ರ ಒಂದೇ ಸ್ವರ. ಯಾಕಪ್ಪ ಅಂತೇಳಿ ಕೇಳಿದಾಗ ಅವ್ರು ಹೇಳಿದ್ರಂತೆ, ನಗೋದಕ್ಕೆ ಹಲವಾರು ವಿಷಯ ಇದೆ. ಅದು ಬರೀ ಕೊರಳ ದನಿ. ನಗು ಅನ್ನೋದು ಬರೀ ಕೊರಳ ದನಿ, ಅಳು ಅನ್ನೋದು ಅದು ಕರುಳ ದನಿ ಅಂತ ಹೇಳಿ. ಹಾಗಾಗಿ ಅಳು ಕರುಳ ದನಿ ಆಗಿರೋದ್ರಿಂದ ಪೋಷಕರಿಗೆ ಹೌದು ಅದು ಕರುಳ ದನಿಯೇ. ಪ್ರತಿಯೊಂದು ಕುಡಿಯೂ ಕೂಡ ಕರುಳ ದನಿಯೇ. ಪೋಷಕರಲ್ಲಿ ತಿಳುವಳಿಕೆ ಇರುತ್ತೆ, ಅನುಭವ ಇರುತ್ತೆ, ಜ್ಞಾನ ಇರುತ್ತೆ, ಎಲ್ಲ ಇರುತ್ತೆ. ಅದ್ರ ಬಗ್ಗೆ ನಮ್ದು ಕೊಂಚವೂ ಆರೋಪ ಇಲ್ಲ. ಆದ್ರೆ ಮಕ್ಳಿಗೆ ಕೇಳಿದಾಗ ವಿಜ್ಞಾನ ದೊಡ್ಡದ ಜ್ಞಾನ ದೊಡ್ಡದಪ್ಪ ಅಂತೇಳಿ ಕೇಳಿದಾಗ ಆ ಮಗು ಹೇಳುತ್ತೆ, ಅಪ್ಪ ನೀನ್ ತಗೋಬರ್ತೀಯಲ್ಲ ಹಣ, ಆ ಹಣವನ್ನ ಹೆಂಗೆ ಬಳಸ್ಬೇಕು ಅನ್ನೋ ಜ್ಞಾನ ದೊಡ್ಡದು. ವಿಜ್ಞಾನಕ್ಕಿಂತ ಹಣದನ್ನ ಹೇಗೆ ಬಳಸ್ಬೇಕು ಅನ್ನೋ ಜ್ಞಾನ ದೊಡ್ಡದು. ನೀನ್ ಇಟ್ಬಿಟ್ಟಿದ್ದೆ, ತಗೊಂಡ್ ಬಂದ ಹಣನೆಲ್ಲ ತಾಂಡೋಗ್ ಬರೀ ತಿಜೋರಿನಲ್ಲಿ ಇಟ್ಟಿದ್ದೆ. ತಿಜೋರಿ ಏನ್ ಮರಿ ಹಾಕುತ್ತಾ ಇಲ್ಲ ಮೊಟ್ಟೆ ಇಡತ್ತಾ? ನೀನ್ ತಿಜೋರಿಲಿಟ್ರೆ ಹೆಂಗೆ ಅದು ನಮಗೆ ಮತ್ತೆ ಸಿಗೋ ಅಂಥದ್ದು? ಇವತ್ತಿನ ದಿನಕ್ಕೆ ಬಾ. ಅನುಭವ ಸಾಕಾಗ್ತಾ ಇಲ್ಲ ಪೋಷಕರಿಗೆ. ಸ್ಮಾಲ್ ಇನ್ವೆಸ್ಟ್ಮೆಂಟ್ SIPಗಳಿದಾವೆ, ಶೇರ್ಸ್ ಇದೆ, ಮ್ಯೂಚುವಲ್ ಫಂಡ್ ಇದೆ, ಬ್ಯಾಂಕ್ ಇದೆ, ಪೋಸ್ಟ್ ಆಫೀಸಲ್ಲಿದೆ. ಆ ಥರದ್ ನೀನು ಜ್ಞಾನವನ್ನ ಬಳಸ್ಕೊಳ್ಬೇಕೆ ಹೊರತು ನಿನ್ನ ಅನುಭವ ಸಾಕಾಗ್ತಿಲ್ಲ. ಇವತ್ತಿನ ಪೋಷಕರಿಗೆ ಹೇರಿಕೆನೆ ಹೆಚ್ಚಾಗ್ತಾ ಇದೆ. ಅಪ್ಪನಿಗೆ ಮಗ ಡಾಕ್ಟರ್ ಆಗ್ಬೇಕು, ಅಮ್ಮನಿಗೆ ಮಗ ಇಂಜಿನಿಯರ್ ಆಗ್ಬೇಕು, ಇನ್ನೊಬ್ಬ ಮಾವನಿಗೆ ಮಿಲ್ಟ್ರಿಗೆ ಸೇರ್ಕೋಬೇಕು, ಇನ್ನೊಬ್ಬ ಪ್ಯಾರಾಮೆಡಿಕಲ್ ಸೈನ್ಸ್ ಓದ್ಬೇಕು. ಆ ಮಗು ಏನ್ ಮಾಡುತ್ತೆ ಒಂದಿಟ್ಕೊಂಡು? ಹಿಂಗೆ ಆಗಿ ಒಂದು ಮಗುಗೆ ಬೆಳೆಸ್ತಾ ಎಲ್ಲಾರು ಅವನ್ನ ಮಗುನೇ ಬಹಳ ಪೋಷಣೆ ಮಾಡೋದು, ಅದು ಅತಿ ಪೋಷಣೆ. ಅದು ಅತಿ ಪೋಷಣೆ ಮಾಡ್ತಾ ಆ ಮಗು ಒಂದ್ ದಿವಸ ಬರುತ್ತೆ ಸ್ಕೂಲ್ನಿಂದ, ಅಜ್ಜಿ ನಾಳೆ ನಮ್ಮನೇಲಿ ನನ್ನ ಸ್ಕೂಲ್ನಲ್ಲಿ ರನ್ನಿಂಗ್ ಕಾಂಪಿಟೇಷನ್ ಇದೆ ಅಜ್ಜಿ, ನಂಗೆ ಆಶೀರ್ವಾದ ಮಾಡಜ್ಜಿ ಅಂತ ಓಡ್ ಬರುತ್ತೆ. ಹೌದಾ ಮಗ, ರನ್ನಿಂಗ್ ಕಾಂಪಿಟೇಷನ್ನಾ? ಆಯ್ತಪ್ಪ, ನಿಧಾನವಾಗಿ ಓಡು ಆಯ್ತಾ, ನನ್ಗೊಬ್ನೇ ಮಗ ಇರೋದು, 2 ಕಾಲಿರೋದು, ನಿಧಾನ ಕೊಡು ಮಗು ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಬೇಕಾಗಿರೋದು? ಮೊದಲನೇ ಫಸ್ಟ್ ಪ್ರೈಸ್ ತಗೊಂಡ್ ಬಾರೋ ಮಗನೇ, ಏನಾದ್ರೂ ಆಗ್ಲಿ ಹೋಗು ಅಂತೇಳಿ ಆಶೀರ್ವಾದ ಮಾಡ್ಬೇಕು. ಪೋಷಣೆ ಆಯ್ತಾ? ಅಲ್ಲಿಂದ ಮುಂದ್ ಬಂತು. ಓದ್ತಾ ಒಂದ್ ಕಡೆಗೆ ಹಸು ಹಾಲು ಕೊಡುತ್ತದೆ ಅಂತೇಳಿ ಓದ್ತು ಮಗು. ಅಮ್ಮನ ಹತ್ರಕ್ ಬಂತು, ಅಮ್ಮ ನೋಡು ಹಸು ಹಾಲು ಕೊಡುತ್ತದೆ, ಸರಿನಾ ಅಮ್ಮ ಅಂತ ಕೇಳ್ತಾ. ಅಮ್ಮ ಹೌದು ಕಣೋ, ಏನು ಹಸು ಹಾಲು ಕೊಡದೆ ಏನ್ ಕತ್ತೆ ಹಾಲು ಕೊಡುತ್ತಾ? ಹಸು ಹಾಲು ಕೊಡುತ್ತದೆ, ಸರಿ ಇದೆ. ಆ ಮಗು ಕ್ರಿಯೇಟಿವ್, ಬಹಳ ಕ್ರಿಯಾತ್ಮಕ. ಅಮ್ಮ ನಿನಗೆಲ್ಲಿದೆ ಬುದ್ಧಿ? ಹಸು ಹಾಲು ಕೊಡುತ್ತದೆ ಅಲ್ಲ, ಹಸುವಿನ ಹತ್ರ ಹಾಲನ್ನ ನಾವೇ ಹಿಂಡ್ಕೋಬೇಕು, ಹಿಂಡ್ಕೊಂಡ್ರೆ ಮಾತ್ರ ಹಸು ಹಾಲು ಕೊಡುತ್ತೆ, ತನಗ್ ತಾನೇ ಕೊಟ್ಬಿಡುತ್ತಾ ಅಂದ. ಕ್ರಿಯೇಟಿವ್ ಆಗಿ ಹೇಳ್ತು. ತಾಯಿ ಕೇಳಲಿಲ್ಲ, ಅಲ್ಲಪ್ಪ ಪೋರ್ಷನ್ ಅಲ್ಲಿ ಹೆಂಗಿದೆ ನಿನ್ ಸಿಲೆಬಸ್ಸು ಹಂಗೇ ಓದ್ಬೇಕು. ಪೋರ್ಷನ್ ನೋಡಿ ನಾವು ಫಸ್ಟ್ ರ್ಯಾಂಕ್ ರಾಜು ಸಿನಿಮಾದಲ್ಲೇ ನೋಡಿದೀವಿ ಯಾವ ತರ ಆಗುತ್ತೆ. ಪೋಷಕರು ಅವ್ರನ್ನ ತಿದ್ದಿ ತೀಡಿ ಮಾಡಿ ಸರಿ ಆ ಮಗು ಸಿಲೆಬಸ್ ಓದ್ತು ಫಸ್ಟ್ ರ್ಯಾಂಕ್ ಬಂತು 10th ಅಲ್ಲಿ. ಫಸ್ಟ್ ರ್ಯಾಂಕ್ ಬಂದ ತಕ್ಷಣ ಆ ಮಗುವಿಗೆ ಇನ್ನೊಂದಷ್ಟು ಹೇರಿಕೆ ಆಯ್ತು. ನೋಡಪ್ಪ 10ನೇ ಕ್ಲಾಸ್ ಫಸ್ಟ್ ರ್ಯಾಂಕ್ ಬಂದಿದ್ಯಾ, SLCಲ್ ಫೇಲ್ ಆಗಂಗಿಲ್ಲ, ನೋಡ್ದವ್ರೆಲ್ಲ ಮರ್ಯಾದೆ ಮುಖ್ಯ. ಮೊದಲನೇ ಸಲ ಪಾಸ್ ಆದ್ರೆ ನಿನಗ್ ಸಕ್ಸಸ್ ಓಕೆ ಅಂತಾರೆ. 2ನೇ ಸಲನು ಸಕ್ಸಸ್ ಬಂದಾಗ ಸಕ್ಸಸ್ ಕಾಪಾಡ್ಕೋಬಹುದು. 2ನೇ ಸಲ ಫೇಲಿಯರ್ ಆದ್ರೆ ಇಟ್ ಇಸ್ ಜಸ್ಟ್ ಎ ಲಕ್ ಅಂತೇಳಿ ತೆಗ್ದಿಟ್ಬಿಡ್ತಾರೆ. PUC ನಲ್ಲೂ ನೀನ್ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತೇಳಿ ಹೋದ್ರು. ಸರಿ ಮಗು ಓದ್ತು ಸೆಕೆಂಡ್ PUC ಫಸ್ಟ್ ರ್ಯಾಂಕ್ ಆಯ್ತು. ಇಂಜಿನಿಯರಿಂಗ್ ಮಾಡ್ಬೇಕು ಅಂತೇಳಿ ಪೋಷಕರದ್ದು ಬಹಳ ಆಸೆ, ಇಂಜಿನಿಯರಿಂಗ್ ಆಯ್ತು. ಅದ್ರಲ್ಲಿ ಒಳ್ಳೆ ಕಂಪನಿ ಸೆಲೆಕ್ಷನ್ ಆಯ್ತು. ಫಾರಿನ್ ನಲ್ಲಿ ಒಳ್ಳೆ ಒಂದು ಕಂಪನಿನಲ್ಲಿ ಕೆಲ್ಸನೂ ಸಿಕ್ತು. ಹೋಗಿ 6 ವರ್ಷ ಮಗು ಅಲ್ಲೇ ಸೆಟ್ಲ್ ಆದ ಮಗ. ಮದುವೆನೂ ಆಯ್ತು, ಮಕ್ಕಳು ಆಯ್ತು, ಅಬ್ಬಾ ಅನ್ನೋ ಅಂತ ಒಂದು ಸಂಸಾರ, ಲಕ್ಸುರಿಯಸ್ ಲೈಫು, ಸೊಫಿಸ್ಟಿಕೇಟೆಡ್ ಲೈಫು. 2 ಅಂತಸ್ತ್ ಮನೆ, ಓಡಾಡಕ್ ಕಾರು, ಲೋನು ಎಲ್ಲ ಇದೆ. ನಿಜವಾಗಿ ನಡೆದಂತ ಘಟನೆ ಮಾಮ. 2 ವರ್ಷದಲ್ಲಿ ಒಂದು 5-6 ವರ್ಷಕ್ಕೆ ಒಂದು ಸಲ ಅಮೆರಿಕದಲ್ಲಿ ಎಕನಾಮಿ ರಿಸೆಷನ್ ಶುರುವಾಯಿತು. 100-200 1,000 ಜನನ ಗಟ್ಲೆ ಕೆಲಸದಿಂದ ತೆಗೆದು ಹಾಕಿದ್ರು.
ಆ ತೆಗೆದು ಹಾಕಿದ್ರಲ್ಲಿ ಒಬ್ಬ ಇವನು ಕೂಡ. ಇವನಿಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು. ಅಮೆರಿಕದಲ್ಲಿ ಲೋನ್ ಮಾಡಿದಾನೆ, ಬಂದಿರೋ ಅಂಥವ್ರು ಕಾರನ್ನು ತಗೊಂಡು ಹೋದ್ರು. ಮನೆ ಸೇಲ್ ಲೋನ್ ಕಟ್ಟಿದ್ದ, ಸೀಸ್ ಆಗತ್ತೆ, ಇನ್ನು 1 ತಿಂಗಳು ಟೈಮ್ ಇದೆ, ನೀವು ದುಡ್ಡು ಕಟ್ಟಬೇಕು ಅಂತ ಹೇಳ್ದ. ಭಾರತಕ್ಕೆ ಹೋದ್ರೆ ಪೋಷಕರ ಮುಂದೆ ಮುಖ ತೋರ್ಸಂಗಿಲ್ಲ. ಏನೋ ಮಗನೇ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನಾನು ನಿನ್ನ ನೋಡ್ಕೊಂಡಿದ್ದೀನಿ, ಬಂದ್ಬಿಟ್ಟಿಯಾ ವಾಪಸ್ಸು ಅಂತೇಳಿ ಇರೋ ಬರೋರ ಹತ್ರ ಎಲ್ಲ ಮಾನ ಮರ್ಯಾದೆ ಹೋಗುತ್ತೆ. ಏನ್ ಮಾಡಬೇಕು ಗೊತ್ತಾಗ್ಲಿಲ್ಲ. ಲಿಟ್ರಲಿ ಅವನು ತನ್ನ ಜೀವವನ್ನ ತನ್ನ ಕೈಯಾರೆ ತೆಕ್ಕೊಂಡ. ಬಹುಶಃ ನೀವು ಕೊಡ್ತಿರೋ ಸಂದೇಶ ತುಂಬಾ ರಾಂಗ್ ಅನ್ಸುತ್ತೆ. ಯಾವುದೇ ತಂದೆ ತಾಯಿ ಮಗ ಚೆನ್ನಾಗಿ ಓದ್ಲಿ ಅಂತ ಆಸೆ ಪಟ್ಟಿರ್ಬೋದು, ವಿದೇಶದಲ್ಲಿ ಬದುಕು ಕಟ್ಕೊಳ್ಳಿ ಅಂತ ಆಸೆ ಪಟ್ಟಿರ್ಬೋದು. ಹೌದು. ಆದ್ರೆ ಅವನಿಗೆ ವಿದೇಶದಲ್ಲಿ ಬದುಕಿನ ನೆಲೆ ತಪ್ಪಿದಾಗ, ಈ ತರ ಸಾವಿರಾರು ಜನ ರಿಸಿಷನ್ ಆದಾಗ ಅವರಿಗೆ ಧೈರ್ಯ ಕೊಟ್ಟು ಬಾರೋ ಮಗನೇ ಭೂಮಿ ತಾಯಿ ನಂಬ್ಕೊಂಡವ್ರು ಯಾವತ್ತೂ ಕೂಡ ಹಾಳಾಗಿಲ್ಲ ಅಂತ ವಾಪಸ್ ಕರ್ಸ್ಕೊಂಡ ತಂದೆ ತಾಯಿ ಇದಾರೆ. ಆ ದಡ್ಡ ಅಪ್ಪ ಅಮ್ಮನ ಹತ್ರ ಹೇಳ್ಕೊಂಡಿಲ್ಲ. ಅದ್ರ ಮುಂದಿನ ಭಾಗ ಕೇಳಿ ಸುಧಮ್ಮ. ಸುಧಮ್ಮ ಇಲ್ಲ, ತಡಿರಿ ಸುಧಮ್ಮ, ಮುಂದಿನ ಭಾಗ ಕೇಳಿ. ಇಲ್ಲ, ಇದು ಭಾಗನೇ ಸರಿಯಾಗಿಲ್ಲ, ನಾವೇ ಕೇಳ್ಬೇಕು. ಬರ್ಬೇಕು, ಆ ಕನ್ಸಿಸ್ಟೆಂಟ್ ಸಲಹೆ ಇರ್ಬೇಕು. ಒಂದೇ ದಿವಸಕ್ಕೆ ನೀನ್ ಕನ್ಸಿಸ್ಟೆಂಟ್ ಆಗಿ ನೀನ್ ಫಸ್ಟ್ ಬರ್ಬೇಕು, ಹೀಗಿರ್ಬೇಕು. ಲಿಟ್ರಲಿ ಕೊನೆಗೆ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹೇಳ್ತು, ನಿನ್ನ ಈ ಮಗು ಹೋಗಿರೋದಕ್ಕೆ ಒಂದೇ ಕಾರಣ, ಹಿ ಹ್ಯಾಸ್ ಬೀನ್ ಪ್ರೋಗ್ರಾಮ್ಡ್ ಫಾರ್ ಸಕ್ಸಸಸ್ ಬಟ್ ನಾಟ್ ಟ್ರೈನ್ಡ್ ಫಾರ್ ಫೇಲಿಯರ್ಸ್ ಅಂತೇಳಿ ರಿಸಲ್ಟ್ ಕೊಡ್ತು. ಅಮ್ಮ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಆ ಥಿಯರಿ ಕಲ್ತ್ಕೋಬೇಕಾಗಿಲ್ಲ. ನಮ್ಮಲ್ಲಿ ನಮ್ಮ ಬದುಕೆ ಭಾರತದ ಸಂಸ್ಕೃತಿ ಇರೋದೇ ವೇದಾಂತದ ಮೇಲೆ, ಆ ಫಿಲಾಸಫಿ ಮೇಲೆ. ನಾವು ಸಕ್ಸಸ್ ಗಿಂತ ಫೇಲ್ಯೂರ್ ನ ಜಾಸ್ತಿ ನೋಡೋ ಅಂತ ತಂದೆ ತಾಯಿ ಅರ್ಧ ಕುಡಿಸಿರ್ತಾರೆ. ಆಮೇಲೆ ಯಾವ ಅಪ್ಪ ಅಮ್ಮನು ಮಕ್ಕಳು, ನೀವ್ ಹೇಳಿದ್ರಲ್ಲ ಅರ್ಧ ಸ್ಟೋರಿ ನಿಜ. ವಿದೇಶಕ್ಕೆ ಹೋಗ್ಬೇಕು, ಡಾಲರು ಪೌಂಡ್ ಗಳಿಸ್ಲಿ ಅಂತ ಆಸೆ ಪಡ್ಬೋದು, ಆದ್ರೆ ಅದನ್ನ ನನಗ್ ಕಳಿಸ್ಲಿ, ನಮ್ಮನ್ ಸುಖವಾಗಿಡ್ಲಿ ಅಂತ ಯಾವ ಅಪ್ಪ ಅಮ್ಮನು ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಮಗ ದಿಕ್ಕೆಟ್ಟಾಗ ಅಥವಾ ಆ ಮಗಳು ದಿಕ್ಕೆಟ್ಟಾಗ, ನಾವಿದೀವಿ ಬನ್ನಿ ವಾಪಸ್ಸು, ನಾವ್ ಇಲ್ಲಿ ನಿಮ್ ಬಂಧುಗಳಿದೀವಿ, ಈ ಮಣ್ಣಿದೆ, ಭಾರತ ಇದೆ, ಬನ್ನಿ ಅಂತ ಕರ್ಸ್ಕೊಳ್ಳೋ ತಂದೆ ತಾಯಿಗಳಿದ್ದಾರೆ. ಬದುಕಿನ ಆಯ್ಕೆಗೆ ಮಕ್ಳಿಗೆ ಬಿಡದೇ ಇಲ್ಲ. ಮಗುಗೆ ಚಿತ್ರಕಲೆ ಆಸೆ ಇರುತ್ತೆ, ಇಲ್ಲ ನೀನು IAS ಮಾಡ್ಬೇಕು. ಮಗುವಿಗೆ ನೃತ್ಯದಲ್ಲಿ ಆಸೆ ಇರುತ್ತೆ, ಇಲ್ಲ ನೀನು ಪೊಲೀಸ್ ಆಫೀಸರೇ ಆಗ್ಬೇಕು. ಇಂಥ ಆಯ್ಕೆಗಳಿಗೆ ಮಕ್ಳಿಗೆ ಸ್ವಾತಂತ್ರ್ಯವೇ ಇಲ್ವಲ್ಲ. ಒಪ್ಕೊಳ್ಳೋಣ, ಇದು ಮಾಡಬಾರ್ದು. ಇಲ್ಲ. ಭಾವನಿಗೆ ಏನನರಿಯದ ಕಂದ ಕಲಿವ ಕಡು ಛಲದಿಂದ ಬರುಬರುತ್ತ ವಿದ್ವಾಂಸ ಕೊನೆಗೊಂದು ದಿವಸ. ಭ್ರಮರ ಕಲೆ ಹಾಕದಿರೆ ಮಕರಂದವೆಲ್ಲಿಹದು ಕಲಿಕೆಯೇ ಕೌಶಲವೋ ಮುದ್ದುರಾಮನ್. ಅದರಿಂದ ಆಯ್ಕೆಗಳಲ್ಲಿ ಮಗುವು ಸರಿಯಾಗಿ ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಆದಾಗ ಅದರ ಮೂಲಕ ಮಗುವು ಕೂಡ ಆ ಕಡೆಗೆ ಮುಖ ತಿರುಗಿಸೋದು ಸಹಜವಾಗುತ್ತೆ. ಆದ್ದರಿಂದ ಆಯ್ಕೆಗಳಲ್ಲಿ, ಅದಕ್ಕೆ ವಿವಿಧ ಆಯ್ಕೆಗಳಲ್ಲಿ ಆ ಸ್ವಾತಂತ್ರ್ಯ ಅನ್ನೋದು ಮಗುಗಿರಬೇಕು ಅನ್ನೋದು ಉತ್ತಮನ ಮಾತು. ಏನಿದೆ ಅಮ್ಮ, ಅವರು ಮಾತಾಡ್ತಾ ಹೇಳಿದರು, ತಂದೆ ಹಣ ಗಳಿಸಿರ್ತಾನೆ, ಅದನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಹೇಳಿದ್ರು. ಭಾಳ ಐಡಿಯಾಸ್ಗಳು ಕೊಡ್ತಾರೆ ಮಕ್ಕಳು ಅಂತ ಹೇಳಿದ್ರು. ಇವತ್ತಿನ ಮಕ್ಕಳು ಏನು ಐಡಿಯಾಸ್ಗಳು ಕೊಟ್ಟಾರೆ ಎಂಬುದು ಗೊತ್ತದ. ತಂದೆ ಹಣ ತೊಗೊಂಡೋಗಿ IPL ಆಡಿ ಎಲ್ಲ ಆಸ್ತಿ ಸತ್ಯನಾಶ ಮಾಡಿದಂಥದ್ದು ಗೊತ್ತದ. ಆನ್ಲೈನ್ ಗೇಮಿಂಗ್ ಬಿದ್ದು ಎಲ್ಲ ಆಸ್ತಿ ಸತ್ಯನಾಶ ಮಾಡ್ಕೊಂಡದ್ದು ಗೊತ್ತಿಲ್ಲ. ಅವರಿಗೆ ಬದುಕಿನ ಅನುಭವನೇ ಇಲ್ಲ. ಈಗ ಅಕ್ಕವ್ರು ಹೇಳಿದರು, ಅಲ್ಲಿ ನೌಕರಿಂದ ತೆಗೆದ ತಕ್ಷಣ ಅವರು ನೌಕರಿಂದ ತೆಗೆದ ತಕ್ಷಣ ಕೂಡ ಮಕ್ಕಳಿಗೆ ನಾವು ಬೆನ್ನಿಂದ ಇದ್ದೀವಿ ಅಂತೇಳಿ ಹೇಳಿಕೊಡೋದೇ ಪೋಷಕರು. ಒಬ್ಬ ಮನೆಗೆಲಸಕ್ಕೆ ಇದ್ದಂಥ ಆತ್ಮವಿಶ್ವಾಸ ಅವನಿಗಿಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಗೆಲಸಕ್ಕೆ ನಿನ್ನ ನೌಕರಿಂದ ತೆಗೆದಿದ್ದೀನಿ ಅಂತಂದಾಗ, ನಿಂದೊಂದು ಮನೆ ತೆಗೆದ್ರೆ ಏನಾಯ್ತಮ್ಮ, ಇನ್ನೂ 20 ಮನೆ ಅದಾವ ಅಂತೇಳಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾಳೆ. ಆದರೆ ಇವನು ಒಂದು ನೌಕರಿ ಹೋಗಿದೆ ಅಂತಂದ ತಕ್ಷಣ ಮನೆಯಲ್ಲಿ ಬಂದು ಕೊಡ್ತಾನೆ. ಆ ಮಕ್ಕಳನ್ನು ಸಹ ಮತ್ತೆ ಧೈರ್ಯ ತುಂಬಿ ಬೆಳೆಸುವಂಥ ಪರಿಸ್ಥಿತಿ ತಂದೆ ತಾಯಿಗಿರ್ತದೆ. ಅದು ಆತ್ಮವಿಶ್ವಾಸದಿಂದ ಅವ್ರು ಮಾಡ್ತಾರೆ. ಒಬ್ಬ ಮಗ ಕೇಳಿದ್ನಂತ, ಅಪ್ಪ ನಾ ಮುಂದೆ ಏನಾಗ್ಲಿಕ್ಕೆ ಬಯಸ್ಬೇಕಂತೇಳಿ ನಿನ್ನ ಇಷ್ಟ ಅಂತಂದು. ಅದಕ್ಕೆ ತಂದೆ ಹೇಳಿದ್ನಂತ, ಒಳ್ಳೆಯ ಮನುಷ್ಯನಾಗು. ಯಾಕೆ ಒಳ್ಳೆಯ ಮನುಷ್ಯನಾಗ ಅಂತ ಹೇಳ್ತೀನಿ ಅಂತಂದ್ರೆ, ಅಲ್ಲಿ ಕಾಂಪಿಟೇಷನ್ ಕಡಿಮೆ ಅದ, ಅದಕ್ಕೆ ನೀವು ಒಳ್ಳೆ ಮನುಷ್ಯನಾಗು ಅಂತ ಹೇಳಿದ್ನಂತ. ಬದುಕಿನ ಆಯ್ಕೆ ನಮ್ಮದಾಗಿರ್ಬೇಕು ಅಂತೇಳಿ ನಾ ಯಾಕೆ ಹೇಳ್ತೀನಿ ಅಂತಂದರೆ, ಬಂಧುಗಳೇ, ಮಕ್ಕಳಿಗೆ ಕೊಟ್ಟಾಗ ಎಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು. ವಿದೇಶದಲ್ಲಿ ನಡೆದಂಥ ಘಟನೆ. ಒಂದು ದಿವಸ ಹ್ಯಾಪಿ ನ್ಯೂ ಇಯರ್ ಇತ್ತು. ಮಗಳಂದ್ಲು, ಅಪ್ಪ ನಾನು ಹ್ಯಾಪಿ ನ್ಯೂ ಇಯರ್ ಹೋಗ್ಬೇಕಂತ ಮಾಡೀನಿ. ತಂದೆ ತಾಯಿ ಅಂದ್ರೆ, ಬೇಡಮ್ಮ ಹ್ಯಾಪಿ ನ್ಯೂ ಇಯರ್ ಮಾಡ್ಲಿಕ್ಕೆ ಹೋಗ್ಬೇಡ, ಇವತ್ತು ಸಮಯ ಸಂದರ್ಭಗಳು ಚೆನ್ನಾಗಿರಲ್ಲ, ಬೇಡ ಅಂತಂದು. ಅಮ್ಮ, ನನ್ನ ಬದುಕು ನಾನೇನು ಏನಾದರೂ ಮಾಡ್ತೀನಿ ಅಂತೇಳಿ ತಂದೆ ತಾಯಿಗೆ ಎದುರಾಕೊಂಡು ಹ್ಯಾಪಿ ನ್ಯೂ ಇಯರ್ ಮಾಡ್ಲಿಕ್ಕೆ ಹೋದ್ಲು. ಕ್ಲಬ್ಬಲ್ಲಿ ಕೂದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿರುವಂಥ ಹುಡುಗನ ಪರಿಚಯ ಆಯಿತು. ಗೆಳೆತನ ತಿರುಗಿತು, ಪ್ರೇಮಕ್ಕೆ ತಿರುಗಿತು. ಅಲ್ಲೇ ಕೆಲವೇ ಕ್ಷಣಗಳಲ್ಲಿ ಅಲ್ಲಿದ್ದಂಥ ಹುಡುಗ ಒಂದು ರಿಕ್ವೆಸ್ಟ್ ಮಾಡಿಕೊಂಡ, ನೀನು ಹೂ ಅಂದಿ ಅಂತಂದರೆ ಇಲ್ಲಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಒಂದು ದೊಡ್ಡ ಪಾರ್ಟಿ ನಡೀತಾ ಇದೆ, ಇದಕ್ಕಿಂತ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಬೋದು, ಅಲ್ಲಿಗೆ ಹೋಗೋಣ ಅಂತಂದ. ಹುಡುಗ ಹೇಳಿದ್ದಾನೆ ಅಂತ ತಿಳ್ಕೊಂಡು ಆ ಹುಡುಗಿ ಏನು ಮಾಡಿದ್ಲು, ಅವನ ಜೊತೆಲಿ ಕಾರಲ್ಲಿ ಆ ಪಾರ್ಟಿಗೆ ಹೋಗ್ತಾ ಇದ್ಲು. ಹೋಗೋಂಥ ಸಂದರ್ಭದಲ್ಲಿ ಆ ಹುಡುಗ
ಜೋರಾಗಿ ಗಾಡಿ ಬಿಡ್ತಾ ಇದ್ದ, ಕಾರ್ ಮಾಡಿಸ್ತಾ ಇದ್ದ. ಹುಡುಗಿ ಹೇಳಿದ್ಲು, ಜೋರಾಗಿ ನಡೆಸ್ಲಿಕ್ಕೆ ಹೋಗಬೇಡ, ನೀ ಕುಡ್ದಿದ್ದಿ ಅಂತಂದಾಗ ಆ ಹುಡುಗನ್ನಂತ ನಾವು ಕುಡ್ದತ್ನಾಗ ಚಲೋ ನಡೆಸ್ತು, ನಿನಗೇನು ಗೊತ್ತದಂತ. ಜೋರಾಗಿ ಗಾಡಿ ಓಡಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಎದುರು ಕಡೆಗೆ ಬರುವಂಥ ಗಾಡಿಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ಅಪೋಸಿಟ್ ಇದ್ದಂಥ ಇಬ್ಬರು ತೀರ್ಕೊಂಡ್ರು. ಇವನ ಬಾಯ್ ಫ್ರೆಂಡ್ ಆಕೆ ಅವನು ತೀರ್ಕೊಂಡ. ಆಸ್ಪತ್ರೆಯಲ್ಲಿ ಈ ಹುಡುಗಿ ಎಚ್ಚರಾಯಿತು. ಈಗ ಆಗೋ ಸಾಯುವಂಥ ಸ್ಥಿತಿಯಲ್ಲಿ ಈ ಹುಡುಗಿ ಇದ್ಲು. ಆವಾಗ ನರ್ಸು ಎಬ್ಬಿಸಿದಾಗ ಎಚ್ಚರ ಆಯಿತು. ಹೆಸರಾದ ತಕ್ಷಣ ಹುಡುಗಿ ಅಂದ್ಲು, ನನ್ನ ಬಾಯ್ ಫ್ರೆಂಡಲ್ಲಿ ತೀರ್ಕೊಂಡ್ರು, ನಿಮ್ಮ ಅಪೋಸಿಟ್ ಒಂದು ಗಾಡಿ ಬಂತು, ಅದರಲ್ಲಿ ಇಬ್ಬರು ಕೂಡ ತೀರ್ಕೊಂಡ್ರು ಅಂತಂದಾಗ ನಾನು ತಂದೆ ತಾಯಿ ಮಾತು ಕೇಳಬೇಕಾಗಿತ್ತು. ನನ್ನ ಬದುಕು ನನ್ನದು ಅಂತೇಳಿ ನಾನು ಹ್ಯಾಪಿನಿಯರ್ ಪಾರ್ಟಿಗೆ ಓದೋದು ನಾನು ಮಾಡಿದಂಥ ಭಾಳ ದೊಡ್ಡ ತಪ್ಪು. ದಯವಿಟ್ಟು ಒಂದು ಮಾತು ನಡೆಸಿಕೊಡ್ತೀಯೇನ ಅಂತ ಕೇಳಿದ್ಲು ನರ್ಸ್ಗೆ. ಅದಕ್ಕೆ ಆಯ್ತಮ್ಮ ಏನು ಹೇಳು ಅಂತಂದ್ಲು. ಏನಿಲ್ಲ, ನಮ್ಮ ತಂದೆ ತಾಯಿಗೆ ಹೇಳು, ನನ್ನ ಕಡೆಯಿಂದ ತಪ್ಪಾಗಿದೆ, ಮಗಳನ್ನು ಕ್ಷಮಿಸಿಬಿಡು ಅಂತ ಹೇಳಂತಂದಾಗ ಆ ನರ್ಸ್ ಒಂದು ಮಾತಾಡಲಿಲ್ಲ. ಇಷ್ಟು ಮಾತು ಹೇಳಿ ಆ ಹುಡುಗಿ ತೀರ್ಕೊಂಡ್ಬಿಡ್ತು. ಪಕ್ಕದಲ್ಲಿರುವಂಥ ಇನ್ನೊಬ್ಬ ನರ್ಸ್ ಕೇಳಿದ್ಲು, ತಂದೆ ತಾಯಿಗೆ ಹೇಳು ಅಂತ ಅನ್ನುವಂಥ ಸಂದರ್ಭದಲ್ಲಿ ನೀನು ಯಾಕೆ ಹೂ ಅಂತ ಅನ್ಲಿಲ್ಲ ಅಂತಂದಾಗ ಆ ನರ್ಸ್ ಹೇಳಿದ್ಲಂತ, ನಾನು ಹೆಂಗೆ ಹೂ ಅನ್ಲಿಕ್ಕೆ ಆಗ್ತದ, ಎದುರುಗಡಿಯಿಂದ ಬರುವಂಥ ಗಾಡಿನೇ ಇವ್ರ ತಂದೆ ತಾಯಿದಾಗಿತ್ತು ಅಂತ ಹೇಳಿದ್ಲಂತ. ಬಂಧುಗಳೇ, ಬದುಕಿನ ಆಯ್ಕೆ ಮಕ್ಕಳಿಗಿಂತ ಪೋಷಕರದಾಗಿದ್ದಲ್ಲಿ, ಪೋಷಕರ ಮಾತು ಕೇಳಿದ್ದಲ್ಲಿ ಇಂಥ ಸಂದರ್ಭಗಳು ಒದಗಿ ಬರ್ತಿದ್ದಿಲ್ಲ. ಮುಂಚೆನೆ ಪೋಷಕರು ಅದಕ್ಕೆ ಹೂ ಅಂತ ಹೇಳಿದಿದ್ರೆ ಮನೆಯಲ್ಲೇನೆ ಆ ಸೆಲೆಬ್ರೇಷನ್ ಮಾಡ್ಬಿಡ್ತಾ ಇದ್ರು. ಮನೆಯಲ್ಲಿಲ್ಲ, ಔಟ್ ಸೈಡ್ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲಮ್ಮ. ಮನೆಯಲ್ಲಿ ಹ್ಯಾಪಿ ಸೆಲೆಬ್ರೇಷನ್ ಇಲ್ಲ. ಈಗ ಯುವಕರು ಮನೆಯಲ್ಲಿ ಯಾರು ಸೆಲೆಬ್ರೇಷನ್ ಮಾಡಲ್ಲ, ಹೊರಗಡೆ ಹೋಗಿ ಪಾರ್ಟಿ ಮಾಡ್ಬೇಕಂತ ಉದ್ದೇಶ ಇದೆ. ಹೌದು. ಅದಕ್ಕೆ ದಯವಿಟ್ಟು ಬದುಕಿನ ಆಯ್ಕೆ. ಈಗ ಮಕ್ಕಳು ಹೊರಗಡೆ ಹೋದವರು ಮನೆಯೊಳಗೆ ಬರುವ ತನಕ ತಂದೆ ತಾಯಿ ಆತಂಕ, ಎಲ್ಲಿ ಏನಾಗ್ತಾರೋ ಏನಿಲ್ಲೋ, ಇವ್ರಿಗೆ ಅನುಭವ ಇಲ್ಲ, ಏನಂತ ಆತಂಕ ಪರಿಸ್ಥಿತಿಯಲ್ಲಿ ನಿರ್ಮಾಣ ಅಂತ ಪರಿಸ್ಥಿತಿ ನಿರ್ಮಾಣ. ಪ್ರಾಣೇಶ್ವರ್ಗೆ ಹೆದ್ದಾರಿಲಿ ಹೋಗಬೇಕೇ ಹೊರತು ತಂದೆ ತಾಯಿಗಳ ಮಾತು ಕೇಳಿಕೊಂಡು ತಮ್ಮದೇ ಆದಂಥ ಆಯ್ಕೆ ಒಳಗೆ ಕಾಲದಾರಿಯಲ್ಲಿ ಹೋದರೆ ಅದಕ್ಕೆ ನೋವೇ ಹೊರತು ನೋ ವೇ, ದಾರಿನೇ ಇಲ್ಲ ಅನ್ನೋದು ಅವ್ರ ಮಾತು. ನೀವೇನು ಇಲ್ಲಿ ಬರೀ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳನ್ನ ಶೈಶವದಲ್ಲೇ ನೀವು ನೋಡ್ತಾ ಇದ್ದೀರಿ. ಇನ್ನು ವಿದ್ಯಾಭ್ಯಾಸ ಅವ್ರು ಹೇಳ್ದಂಗೆ ಕೇಳಬೇಕು ಅಂತ. ಮದುವೆ ವಿಷಯಕ್ಕೆ ನೀವು ಇನ್ನೂ ಬಂದೇ ಇಲ್ಲ. ಮದುವೆ ವಿಷಯಕ್ಕೆ ನಾವು ಬಂದರೆ ತಂದೆ ತಾಯಿಗಳನ್ನ ಮಾತು ಕೇಳಿದ್ರೆ ಸತ್ತೋಗ್ಬಿಡ್ತೀವಿ ನಾವು. ಹೌದಾ? ಅವ್ರು ಯಾವುದೋ ಬಂಧುಗಳಲ್ಲಿ ತಲೆ ಕಟ್ತಾರೆ, ಅಥವಾ ಇವಳೇ ನೀ ಮಾಡ್ಕೋ, ಪ್ರಾಮಿಸ್ ಮಾಡಿದ್ದೀನಿ ಅವ್ರ ಅಪ್ಪನಿಗೆ ನಾವು ಅಂತಾರೆ. ಇಂಥ ಸಂದರ್ಭಗಳಲ್ಲಿ ತಂದೆ ತಾಯಿಗಳ ಮಾತು ಕೇಳೋದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ಅದಕ್ಕೆ ನಮ್ಮ ಬೀಚರ್ ಒಂದು ಕಡೆ ಹೇಳ್ತಾರೆ, ಚೆಲುವಿತ್ತು ಚೆನ್ನಿತ್ತು ಮರಿಕತ್ತೆ, ಚೆಲುವಿತ್ತು ಚೆನ್ನಿತ್ತು ಮರಿಕತ್ತೆ ತನ್ನಪ್ಪನಂತಾಗಿ ಹಾಳಾಯಿತು ತಿಮ್ಮ ಅಂತ. ಕತ್ತೆ ಮರಿ ನೋಡುವ ಚಂದ, ಆದರೆ ತಂದೆ ಹೆಂಗೆ ಆಗಬೇಕು, ತಾಯಿ ಹೆಂಗೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ ತಕ್ಷಣ ಹಾಳಾಗಿ ಹೋಗ್ತದೆ ಅಂತ. ಹಾಗೆ ಇನ್ನೊಂದು ಗಾದೆ ಮಾತಿದೆ ಉತ್ತರ ಕನ್ನಡದ, ಏನು, ವಾಣಿ ಕೂಸು ಕೊಳಿತು, ಬೀದಿ ಕೂಸು ಬೆಳೀತು. ಇವತ್ತು ನಮ್ಮ ಮುಂದೆ ಅಡ್ಡಾಡ್ತಕ್ಕಂಥ ಸ್ಲಮ ಮಕ್ಕಳಾಗಲಿ, ಅನಾಥಾಶ್ರಮದ ಮಕ್ಕಳಾಗಲಿ, ಅವಾಗ ಯಾವ ಪೋಷಕರಿದ್ದರು ಅವರಿಗೆ? ಅವತ್ತು ಸ್ವತಂತ್ರವಾಗಿ ಬೆಳೆದ್ರು. ತಂದೆ ತಾಯಿಗಳ ಕಲ್ಪನೆಯೇ ಇಲ್ಲ ಮಕ್ಕಳಿಗೆ. ಹೇಗೆ ಬೆಳೆದ್ರು? ನನ್ನ ಭವಿಷ್ಯವನ್ನು ನಾನೇ ರೂಪಿಸ್ಕೊಳ್ಬೇಕು. ಅನೇಕ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ಹೋದ್ಮೇಲೆ ಉದ್ಧಾರ ಆದಂಥ ಉದಾಹರಣೆಗಳಿದೆ. ನೀವು ಹೊರಗಡೆ ಹೋಗ್ಬೇಕಪ್ಪ, ನೀನು ಆಗಲೇ ಹೇಳಿದಂತೆ ಹೊರಗೋಗ್ಬೇಡ, ಹುಷಾರಾಗಿರು, ಪ್ರಪಂಚ ಕೆಟ್ಟಿದೆ ಅಂತಲೇ ಹೇಳ್ತಾರೆ ಇವರು ಅವ್ರಿಗೆ ಆದದ್ದನ್ನು. ಅದಕ್ಕೋಸ್ಕರ ತಂದೆ, ಇಲ್ಲಿ ಒಂದು ನಿಮಗೆ ಇದನ್ನು ಕೊಡ್ತೀನಿ, ಇದನ್ನು ಹೇಳಬೇಕು ನೀವು. ನನಗೂ ಇದು ಐಡಿಯಾ ಬಂದಿಲ್ಲ, ನಿಮಗೆ ಎಲ್ರಿಗೂ ಇದನ್ನು ಕೊಡ್ತೀನಿ. ಏನು? ತಂದೆ ತನ್ನ ಮಗನನ್ನು ಹೊಡೆದ, ಏಕೆಂದರೆ ಅವನು ಕುಡಿದಿದ್ದ. ಇದರಲ್ಲಿ ಯಾರು ಕುಡಿದವರು? ಯೋಚನೆ ಮಾಡಿ. ತಂದೆ ತನ್ನ ಮಗನನ್ನು ಹೊಡೆದ ಏಕೆಂದರೆ ಅವನು ಕುಡಿದಿದ್ದ. ಇಲ್ಲಿ ಯಾರು ಕುಡಿದಿದ್ದ ಅಂತ ನಿರ್ಧಾರ ಮಾಡ್ತೀರಿ ನೀವು? ತಂದೆನ ಮಗನು. ಹಾಗಿದೆ ಮಕ್ಕಳ ಪೂರಕ ತಂದೆ ತಾಯಿಗಳು, ತಂದೆ ತಾಯಿಗಳಿಗೆ ಪೂರಕ ಮಕ್ಕಳು ಅನ್ನೋದಾಗ ಅವನ ಪಾಡಿಗೆ ಬಿಟ್ಟಾಗ ಅವನೇನು ಜ್ಞಾನವನ್ನು ಅರಸಿ ಹೋಗ್ತಾನೆ. ನೀವು ಪುರಾಣ ಕಥೆಗಳೆಲ್ಲ ನೋಡ್ರಿ, ಮಕ್ಕಳನ್ನ 7-8ನೇ ವರ್ಷಕ್ಕೆ ಉಪನಯನ ಮಾಡಿ ಮನೆಯಿಂದ ಹೊರಗೆ ಹಾಕ್ತಿದ್ರು. ಹೊರಗೆ ಕಲ್ತು ಬಾ, ತಂದೆ ತಾಯಿಗಳು ಬೆಳೆದ್ರೆ ಮುದ್ದು ಕಲಿತೀಯ ನೀನು, ವಾಣಿ ಕೂಸು ಕೊಳೀತು, ಬೀದಿ ಕೂಸು ಬೆಳೀತು ಅನ್ನೋ ಅದನ್ನು ಅವ್ರು ಮಾಡ್ತಾರೆ. 8ನೇ ವರ್ಷಕ್ಕೆ ಗುರುಗಳ ಹತ್ರ ಬಿಡ್ತಿದ್ರು. ಅಲ್ಲಿ ಆ ಗುರುಗಳು ಅವರು ತಿನ್ನೋ ಅನ್ನದ ಮೇಲೆ ಸೀಮೆ ಎಣ್ಣೆ ಹಾಕ್ತಿದ್ರು. ಅವನಿಗೆ ಐಡಿಯಾನೇ ಇಲ್ಲ ಸೀಮೆ ಎಣ್ಣೆ. ಸುಮಾರು ಒಂದು 7-8 ವರ್ಷಗಳನ್ನು ಕಲ್ತ ಮೇಲೆ ಇದ್ದಕ್ಕಿದ್ದಾಗ ಒಂದು ಹುಡುಗ ಗುರುಗಳ ಹತ್ರ ಬಂದು, ಗುರುಗಳೇ, ನನಗಿವತ್ತು ಅನ್ನದ ಮೇಲೆ ಯಾಕೋ ಸೀಮೆ ಎಣ್ಣೆ ವಾಸನೆ ಬಂತು. ಅಯ್ಯೋ, ಇವತ್ತಿಂದ ನಿನಗೆ ವಿದ್ಯೆ ತಲೆಗೆ ಹತ್ತಲ್ಲಪ್ಪ, ಹೋಗು, ನೀನು ಇಲ್ಲಿಗೆ ಬಂದಾಗಿನಿಂದ ಅದ್ರ ಮೇಲೆ ಸೀಮೆ ಎಣ್ಣೆ ಹಾಕ್ತಿದ್ದೀವಿ. ನಿನಗೆ ಇವತ್ತು ಗೊತ್ತಾಯ್ತು ಅಂದರೆ ನಿನಗೆ ಜೀವ ಚಾಪಲ್ಯ ಶುರುವಾಯಿತು. ಒಂದು ಚಾಪಲ್ಯ ಶುರುವಾಯಿತು ಅಂದರೆ ನೀನು ಎಲ್ಲ ಚಾಪಲ್ಯಗಳಿಗೆ ಬಲಿ ಆಗ್ತೀಯ. ಇನ್ನು ನೀನು ಸ್ವತಂತ್ರವಾಗಿ ಬದುಕೋದಕ್ಕೆ ದಾರಿ ಹುಡ್ಕೊಂತ ಹೊರಗೆ ತಂದೆ ತಾಯಿಗಳ ಹತ್ರ ಇದ್ದರೆ ಆಗಲೇ ಹೇಳ್ದಂಗೆ ಬರೀ ಅವ್ರು ಹೊದಿಸಿ ಮಲಗಿಸೋದು, ಹೊರಗಡೆ ಹೋಗಬೇಡ ಅನ್ನೋದು, ಗುಮ್ಮ ಇದೆ ಅಂತ ತರಿಸೋದು. ಗುಮ್ಮನ ಕರೆಯದು, ಕೃಷ್ಣನಿಗೆ ತಾಯಿ ಹೆದರಿಸಿದ್ಲು, ಗುಮ್ಮನ ಕರೆಯದಿರಿ ಅಂತ. ಹೌದಾ? ಹೀಗಾದಾಗ ತಂದೆ ತಾಯಿಗಳು ಬೆಳೆದ್ರೆ ಮಕ್ಕಳು ಸರ್ವಾಂಗೀಣವಾಗಿ ಉನ್ನತಿ ಹೊಂದೋದಿಲ್ಲ, ಬೆಳೆಯೋದಿಲ್ಲ. ಸ್ವತಂತ್ರವಾಗಿ ಬೆಳೆದಾಗ ಮಾತ್ರ ಅವು ಅಭಿವೃದ್ಧಿ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಅವರ ಚಟುವಟಿಕೆ ಅನ್ನೋದು ಮಕ್ಕಳದು ಯಾವತ್ತೂ ಕೂಡ ಮುಗ್ಧತ್ವದೊಂದಿಗೆ ಇರುತ್ತೆ ಹೊರತು ಅದು ವಿವೇಕತೆಯ ಮೂಲಕ ಅವಿವೇಕಕ್ಕೆ ಹೋಗುವ ಹಾಗೆ ದಾರಿ ತೋರಿಸಲ್ಲ.
ಆದ್ದರಿಂದ ಅದನ್ನು ನಾವು ಕಸಿದುಕೊಳ್ಳಬಾರ್ದು. ಅವತ್ತು ಆ ವಯಸ್ಸಿನಲ್ಲಿ ಅದು ಅನುಭವಿಸ್ತಕ್ಕಂಥದ್ದು ಅದು ಸಹಜ, ಅದು ಪ್ರಕೃತಿಯ ನಿಯಮ. ಹಾಗಾಗಿ ಅದ್ರ ಮೇಲೆ ಒತ್ತಡ ಹೇರಿದ್ದೇ ಆದರೆ ಅವಕ್ಕೆ ಸ್ಮೃತಿ ಅನ್ನೋದು ವಿಸ್ಮೃತಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಅವರ ಮಾತು. ಏನು ಪ್ರಾಣೇಶ್ ಅವರು ಎಲ್ಲ ಬರೀ ಶೌಶವ ಅವಸ್ಥೆ ಬಗ್ಗೆ ಮಾತಾಡಿದ್ರು, ಅಂದ್ರೆ ಬಾಲ್ಯದ ಅವಸ್ಥೆ ಬಗ್ಗೆ ಮಾತಾಡಿದ್ರಿ. ಮದುವೆ ಬಗ್ಗೆ ಹೇಳಲೇ ಇಲ್ಲ. ಇವಳನ್ನೇ ಆಗೋ ಅವಳನ್ನೇ ಅಣ್ಣ, ಅವಳು ಆಗೋದಿರ್ಲಿ, ಹುಡುಗರಿಗೆ ಹುಡುಗಿರೇ ಸಿಗ್ತಾ ಇಲ್ಲ. ಮಂಡ್ಯದಲ್ಲಿ ನೋಡ್ಲಿಲ್ವಾ ನೀವು? 10,000 ಅಪ್ಲಿಕೇಶನ್ ಬಂದಿದೆ 200 ಹುಡುಗಿರಿಗೆ. ಇವಳನ್ನೇ ಆಗೋ ಅವಳನ್ನೇ ಆಗೋಲ್ಲ, ಇದು ಒಪ್ಕೊಂಡ್ರೆ ನಿನ್ ಪುಣ್ಯ ಅನ್ನೋ ಸ್ಥಿತಿಗೆ ಬಂದಿದೆ. ಆಮೇಲೆ ನೀವು ಹೇಳೋ ಅಷ್ಟು ಪೋಷಕರು ಇವತ್ತೇನು ಹಿಂದ್ ಬಿದ್ದಿಲ್ಲ ರೀ. ಏನ್ ಪೇರೆಂಟ್ಸ್ ಅಂದ್ರೆ ಅವ್ರು ಯಾರೋ ಹಳೇ ಶಿಲಾಯುಗದವರು, ಮಕ್ಕಳೆಲ್ಲ ಬಹಳ ಅಡ್ವಾನ್ಸ್ಡ್ ಅನ್ನೋ ರೇಂಜಿಗೆ ನೀವು ಸುಮ್ಮನೆ ಕತೆ ಕಟ್ತಾ ಇದ್ದೀರಾ ಅಷ್ಟೇ. ಇವತ್ತು ಪೇರೆಂಟ್ಸ್ ಮನಸ್ಥಿತಿನೂ ಬದಲಾಗಿದೆ. ಮಕ್ಕಳು ಯಾವುದೋ ಒಂದು ಆಯ್ಕೆ ಮಾಡ್ಕೊಂಡ್ರೆ ಇವ್ರು ನೋಡೋದು ಇದ್ದಿದ್ರಲ್ಲಿ ಅವ್ರ ಮದುವೆ ಬಗ್ಗೆ ನೋಡುವಾಗ ಅವ್ರ ಹೊಂದಾಣಿಕೆ ಎಷ್ಟರ ಮಟ್ಟಿಗೆ ಆಗ್ಬೋದು ನಾಳೆ. ಯಾಕೆ ಅಂದ್ರೆ ಎಕನಾಮಿಕಲಿ ತುಂಬಾ ಅವರಿಬ್ಬರಿಗೂ ವ್ಯತ್ಯಾಸಗಳಿದ್ರೆ, ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವ್ಯತ್ಯಾಸ ಇದ್ರೆ, ಎಜುಕೇಶನ್ ಅಲ್ಲಿ ಬಹಳ ವ್ಯತ್ಯಾಸಗಳಿದ್ರೆ, ಆ ಮದುವೆ ಬಹಳ ಸಕ್ಸಸ್ಫುಲ್ ಆಗಿ ನಿಲ್ಲುತ್ತೋ ಇಲ್ವೋ ಅನ್ನೋ ವಿಚಾರದಿಂದ ಯೋಚನೆ ಮಾಡಿ ಪೇರೆಂಟ್ಸ್ ಇಂಟರ್ಫಿಯರ್ ಆಗ್ಬೋದೇ ಹೊರತು ನೀನ್ ಇಂಥವಳೇ ಮದುವೆ ಆಗ್ಬೇಕು, ನಮ್ಮ ಫ್ರೆಂಡ್ ಮಗನ್ನೇ ಆ ಕಾಲ ಎಲ್ಲ ಹೋಗಿದೆ ಪ್ರಾಣೇಶ್. ನಿಮ್ಗೂ ಗೊತ್ತು ನಮಗೂ ಗೊತ್ತು. ಸುಮ್ನೆ ನೀವು ಅಲ್ಲಿ ಕೂತಿದ್ದೀರಾ ಅಂತ ವಾದ ಮಾಡ್ತಾ ಇದ್ದೀರಾ. ಬೆಂಗಳೂರು, ಮೈಸೂರು, ಮಡ್ರಾಸ್ಗಳಿರೋದು ನಾವು ಹೇಳ್ತೀರಿ. ನಾವು ಉತ್ತರ ಕರ್ನಾಟಕದ ಹಳ್ಳಿ, ತಾಲೂಕಾ, ನಗರ ಕೇಂದ್ರಗಳಿರೋದ್ರಿಂದ ಇವತ್ತಿಗೂ ನಮ್ಮಲ್ಲಿ ಹರೆಯದ ಮಗನನ್ನು ಹೊಡೆಯುವಂತ ತಂದೆ ತಾಯಿಗಳಿದ್ದಾರೆ. ತಂದೆ ತಾಯಿನ ಹೊಡೆಯೋ ಮಕ್ಕಳು ಇದ್ದಾರೆ ಸ್ವಾಮಿ. ಅಪ್ಪ ಅಮ್ಮ ಕುಡಿಯಕ್ ದುಡ್ಡು ಕೊಡದೆ ಇದ್ರೆ, ಡ್ರಗ್ಸಿಗೆ ದುಡ್ಡು ಕೊಡದೆ ಹೋದ್ರೆ, ಬೆಟ್ಟಿಂಗ್ ಕಟ್ಟಕ್ ದುಡ್ಡು ಕೊಡದೆ ಹೋದ್ರೆ, ಅವ್ರ ಆಸ್ತಿನ ಇವನಿಗೆ ಪ್ಲಡ್ಜ್ ಮಾಡಕ್ ಬಿಡದೆ ಹೋದ್ರೆ, ಬರ್ಕೊಡದೆ ಹೋದ್ರೆ ತಂದೆ ತಾಯಿ ಹೇಳ್ಕೊಳಲ್ಲ. ಯಾಕೆ ಅಂದ್ರೆ ಮಾಮ ಹೇಳ್ದಂಗೆ ಸಂಸಾರದ ಗುಟ್ಟು ವ್ಯಾಧಿ ಅದನ್ನ ನೀವ್ ಹೇಳ್ತಿರಲ್ಲ, ಅದನ್ನ ಅವನ ಇಚ್ಛಾಗ ಅವನ್ನ ಬಿಟ್ಬಿಡ್ಬೇಕು ಅಂದ್ರೆ ಅವನ ಬದುಕು ಇನ್ನೂ ಹಾಳಾಗ್ ಹೋಗಲ್ವಾ? ನಮ್ ಹಿರಿಯರು ಏನ್ ಮಾಡೋರ್ ಮಾಮ, ನನಗೆ ಈಗ್ಲೂ ಜ್ಞಾಪಕ ಇದೆ. ನಮ್ ತಾತ ನಮ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರೆ ದೇವಸ್ಥಾನಕ್ಕೆ, ಮರದಲ್ಲಿ ಇರುವ ಮರದ ಕೆಳಗೆಲ್ಲ ನಮ್ಗೆ ಇರುವೆ ಗುಡಿಗೆ ಸಕ್ಕರೆ ಹಾಕ್ಸವ್ರು. ಇವತ್ತಿನ ಮಕ್ಳು ಏನ್ ಮಾಡ್ತಾರೆ, ಬ್ಲೀಚಿಂಗ್ ಪೌಡರ್ ಹಾಕ್ತಾವೆ ಅಷ್ಟೇ ಮನೆ ಹತ್ರ. ಲಾಟ್ ಆಫ್ ಇನ್ಸೆಕ್ಟ್ಸ್ ಅಂತ. ತರಕಾರಿ ಎಲ್ಲಿ ಬೆಳೆಯತ್ತೆ ಗೊತ್ತಿಲ್ಲ, ಅಕ್ಕಿ ಎಲ್ಲಿ ಬೆಳೆಯತ್ತೆ ಗೊತ್ತಿಲ್ಲ, ಗೋಧಿ ಎಲ್ಲಿ ಬೆಳೆಯತ್ತೆ ಗೊತ್ತಿಲ್ಲ. ಹಳ್ಳಿ ಕಡೆ ಹೋದ್ರೆ ಮೊನ್ನೆ ಒಂದು ಹುಡುಗಿ ಸೆಲ್ಫಿ ತಗೋತಾ ಇದೆ. ಯಾವ್ದ್ರ ಜೊತೆ? ಸಗಣಿ ಜೊತೆಗೆ. ಗೋಡೆಗೆ ಕಟ್ಟಿದ್ದಾರೆ ಬೆರಣಿ. ಹೌ ನೈಸ್, ಎಷ್ಟ್ ಚೆನ್ನಾಗಿ ಇದ್ ಮಾಡಿದಾರಲ್ಲ, ಲೆಟ್ ಮಿ ಟೇಕ್ ಇಟ್ ಅಂದ್ರೆ ಅವಳು ಹಸುನೇ ಹೋಗಿ ಗೋಡೆ ಮೇಲೆ ಸಗಣಿ ಇಟ್ಟಿದೆ ಹಂಗ್ ಗುಂಡುಗೆ ಅಂತ ತಿಳ್ಕೊಂಡ್ಲು. ಇದು ನಮ್ಮ ಇವತ್ತಿನ ಯುವ ಜನರೇಷನ್ ಏನಿದಾರಲ್ಲ, ಇವರಿಗೆ ಟೆಕ್ನಾಲಜಿ ಗೊತ್ತು. ನೀವು ಇನ್ನೊಂದು ಗುಮ್ಮನ ಕರೆಯೋದಿರ. ಈಗಿನ ಮಕ್ಕಳು ಗುಮ್ಮಾಗಿ ಎದುರ್ಕೊಳ್ಳಲ್ಲ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ತವೆ. ಗುಮ್ಮ, ವಾಟ್ ಡಸ್ ಇಟ್ ಮೀನ್, ವೇರ್ ಹಿ ಕಮ್ಸ್, ವಾಟ್ ಇಸ್ ಹಿಸ್ ಬ್ಯಾಕ್ ಗ್ರೌಂಡ್, ಅವ್ನ್ ಎಲ್ಲಿ ಹೆಂಗ್ ಹೊಡಿಬೇಕು ಅನ್ನೋದು ಅವ್ ಗೂಗಲ್ ಅಲ್ಲಿ ನೋಡ್ಕೊಂಡು ಹೇಳೋ ಇಷ್ಟೇ ಮಾಮ. ನನ್ನ ವಾದ ಇಷ್ಟೇ ಮಾಮ, ಮಕ್ಕಳಿಗೆ ಆವೇಶ ಜಾಸ್ತಿ, ಆಕರ್ಷಣೆಗಳು ಜಾಸ್ತಿ ಮತ್ತು ಬಿಸಿ ರಕ್ತ. ಪೋಷಕರಿಗೆ ಅನುಭವ ಇರುತ್ತೆ, ಒಂದಷ್ಟು ಅನುಭವದ ಆಳ ಇರುತ್ತೆ, ಅರಿವಿರುತ್ತೆ, ಮತ್ತು ತಾವು ಪಟ್ಟಂತಹ ನೋವುಗಳು ಕೂಡ ಅವ್ರಿಗೊಂದಷ್ಟು ಪಾಠ ಕಲಿಸಿರುತ್ತೆ. ಇದೆಲ್ಲದರ ಒಂದು ಸಮ್ಮಿಲನವಾಗಿ ಒಂದು ಸಂಸಾರ, ಒಂದು ಕುಟುಂಬ ನಡ್ಕೊಂಡು ಹೋಗ್ಬೇಕಾದ್ರಿಂದ ಮಕ್ಕಳ ಆಯ್ಕೆಗೆ, ಎಲ್ಲ ಆಯ್ಕೆಗೂ ಪೋಷಕರು ಅಡ್ಡಗಾಲ ಹಾಕ್ಬೇಕು ಅನ್ನೋದು ನಮ್ಮ ವಾದ ಅಲ್ಲ. ಏನ್ರಿ ಮಹಾಮನೆ? ಅದು ನಮ್ಮ ವಾದ ಅಲ್ಲ. ಆದ್ರೆ ಮಕ್ಕಳ ಆಯ್ಕೆಯಲ್ಲಿ ಪೋಷಕರ ದನಿ ಇದ್ದಾಗ, ಪೋಷಕರ ಅನುಭವ ಇದ್ದಾಗ, ಪೋಷಕರು ಅವ್ರ ಜೊತೆಗೆ ನಿಂತಾಗ ಆ ಆಯ್ಕೆ ಚೆನ್ನಾಗಿರುತ್ತೆ, ಮಕ್ಕಳ ಬದುಕು ಹಸನಾಗುತ್ತೆ, ಮಕ್ಕಳು ನಕ್ಕಾಗ ತಂದೆ ತಾಯಿ ಖುಷಿಯಿಂದ ನಗ್ತಾರೆ. ಇದು ನಮ್ಮ ವಾದ. ನಿರ್ಣಯ ಕೊಡೋದು ಮಾಮನಿಗೆ ಬಿಟ್ಟು ಕೆಲಸ. ನಿರ್ಣಯ ಕೊಡೋದು ಬೇಡ. ನಾವು ನಿರ್ಣಯ ನಮ್ಮ ವಾದಕ್ಕೆ ಸಮರ್ಥನೆ ಕೊಡ್ತಾ ಇದ್ದೀವಿ. ತಂದೆ ತಾಯಿಗಳು ಗಳಿಸಿಟ್ಟ ಆಸ್ತಿನ ಮಕ್ಕಳು ಅವ್ರ ತಲೆ ಹೊಡೆದು ಒಯ್ತಾರೆ ಅಂತಿರಲ್ಲ, ನಾವು ಹೇಳೋದೇ ಅದನ್ನೇ. ಆಸ್ತಿ ಗಳಿಸಿಡ್ಬೇಡಿ, ಮಕ್ಕಳನ್ನೇ ಆಗಿ ಜವಾಬ್ದಾರಿ ಕೊಡಿ ಅಂತ. ಏನಿಲ್ಲ ನೀವೇ ಹೇಳಲ್ವಾ, ಅಂಬ್ಲಿ ಕಂಬ್ಲಿ ಆಸ್ತಿ ಮಿಕ್ಕಿದ್ದಲ್ಲ ಜಾಸ್ತಿ ಅಂತ. ವಿವೇಕಾನಂದರ ತಂದೆ ತುಂಬಾ ದಾನ ಮಾಡ್ತಾರಂತೆ. ವಿವೇಕಾನಂದರಿಗೆ ಒಂದ್ಸಾರಿ ಅನಿಸ್ತಂತೆ, ಏನ್ ನಮ್ಮ ತಂದೆ ಹೀಗೆ ದಾನ ಮಾಡ್ತಾನೆ, ನನ್ಗೇನು ಉಳಿತದೋ ಇಲ್ಲೋ ಅಂದಾಗ, ಏನಪ್ಪ ನೀನು ಹೀಗೆ ದಾನ ಮಾಡ್ತಿದ್ಯಾ, ನನಗೇನು ಉಳಿಸಲ್ವಾ ಅಂದಾಗ ತಂದೆ ಅವನನ್ನ ಎಲ್ಲ ಬಟ್ಟೆ ಬಿಚ್ಚಿಸಿ ಕನ್ನಡಿ ಮುಂದೆ ನಿಲ್ಲಿಸಿ, ಇಷ್ಟು ಬಲಿಷ್ಠವಾದಂಥ ಕೈಕಾಲುಗಳು ನೀನು ಕೊಟ್ಟಿದ್ದೇನೆ, ಇಷ್ಟು ಸುಂದರವಾದ ಮುಖವನ್ನು ಕೊಟ್ಟಿದ್ದೇನೆ, ಇಂಥ ಮಾತುಗಾರಿಕೆಯನ್ನು ಕೊಟ್ಟಿದ್ದೇನೆ, ತಲೆಯಲ್ಲಿ ಜ್ಞಾನ ತುಂಬಿದ್ದೇನೆ, ಇದಕ್ಕಿಂತ ದೊಡ್ಡ ಆಸ್ತಿ ಬೇಕಾ? ಈ ಆಸ್ತಿಯನ್ನು ಬಳಸಿ ನೀನು ಗಳಿಸಿ ನಿನ್ನ ಅನ್ನ ನೀ ತಿನ್ಬೇಕಾಗ್ಲಿ, ನಾನು ಗಳಿಸಿಟ್ಟ ಆಸ್ತಿ ಮೇಲೆ ಇರಬಾರ್ದು ಅಂತ ಹೇಳಿದ್ರಂತೆ. ಅದ್ಭುತವಾದ ಮಾತು. ನಮ್ ಕಡೆ ಮಾತಾಡಿದ್ರಿ, ಅದನ್ನೇ ಹೇಳಿದ್ದು. ಇದು ಅಪ್ಪ ಅಮ್ಮ ಹೇಳೋದು ನೋಡಿ. ಇಲ್ಲಿದೆ, ನೀವು ಗಳಿಸಿಟ್ಟದನ್ನ ಬಳಸೋದು ಹೇಳಿದ್ರಲ್ಲ, ನೀವು ಗಳಿಸಿಡಬಾರ್ದು ಅಂತಲೇ ನಾವು ಹೇಳ್ತೀವಿ. ನಾ ಹೇಳೋದು ಪೇರೆಂಟ್ ಅವ್ರ ಅಪ್ಪ ತಾನೇ ಅದನ್ನ ಅವನಿಗೆ ವಿವೇಕಾನಂದ್ರಿಗೆ ತೋರಿಸ್ಕೊಟ್ಟಿದ್ದು. ನಾವು ಹೊರಗೆ ಹಾಕೊಂಡ ಬುದ್ಧಿ ಇದೆ, ಶಕ್ತಿ ಇದೆ, ದೇಹ ಇದೆ ಅಂತ. ತಂದೆ ತಾಯಿ ಇದನ್ನೇ ಕೊಡ್ತಾ ಇದ್ದಾರೆ. ಸುಧಾಮ ಅವ್ರು ಹೇಳಿದ, ಪ್ರಾಣೇಶ್ ಹೇಳಿದ್ದು ಅಂತ ಕೇಳುವಂತಹ ಒಂದು ಪ್ರಶ್ನೆಯ ಆಯ್ಕೆಯ ಸ್ವಾತಂತ್ರ್ಯ ಮಕ್ಕಳಿಗಿತ್ತು ಅಂತ ಅವ್ರು ಹೇಳೋದು. ಅದರಿಂದ ತಂದೆ ಉತ್ತರ ಕೊಟ್ಟ ಅಂತಾರೆ. ಅದು ನೀವ್ ಹೇಳ್ತಿರೋದು. ಅದರಿಂದ ಮಕ್ಕಳ ಆಯುಷ್ಯ ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ತಂದೆ ತಾಯಿಗಳು ಆಯುಷ್ಯ ಒಂದೇ ಅಲ್ಲ,
ಅವ್ರ ಭವಿಷ್ಯವನ್ನು ಕೂಡ ಅವರು ತಮ್ಮ ಅನುಭವದಿಂದ ಹೇಳೋದಕ್ಕಾಗಿ ಇಚ್ಛೆ ಪಡ್ತಾರೆ ಹೊರತು ಕೇವಲ ಆಯುಷ್ಯವೊಂದನ್ನೇ ಅಂದ್ಕೊಂಡು ಜಪ ಮಾಡಲ್ಲ. ಯಾವ ರೀತಿಲಿ ಬದುಕಬೇಕು, ಯಾವ ರೀತಿ ಬದುಕಿದ್ರೆ ನಿನ್ನ ಆರೋಗ್ಯ ಸುಧಾರಿಸುತ್ತೆ, ನಿನ್ನ ಭವಿಷ್ಯದ ನಿನ್ನ ಬದುಕು ಸುಧಾರಿಸುತ್ತೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಎಲ್ಲ ಅಂಶಗಳಿಂದ ಹೇಗೆ ಹೆಜ್ಜೆ ಇಡಬೇಕು ಅಂತ ಹೇಳೋದಕ್ಕೆ ಅವರಿಗೆ ಆಯ್ಕೆಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ತಾಪತ್ರಯಕ್ಕೆ ಬೀಳ್ತಾರೆ. ಆ ತಾಪತ್ರಯಗಳನ್ನು ನೀಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ತಗೊಂಡೋಗ್ಬೇಕು ಅಂತಂದರೆ ಅದಕ್ಕೆ ಪೋಷಕರುಗಳ ಆ ಒಂದು ಪ್ರೇರಣೆ, ಅವರ ಅನುಭವದ ಮಾತು ತುಂಬ ಅಗತ್ಯ ಅನ್ನುವುದು ಸುಧಾ ಬರ್ಗೂರವರ ಮಾತು. ಏನು ಮಾಮ, ಸುಧಮ್ಮನ್ ಮಾತು, ಸುಧಮ್ಮ ಬಾಳ ಜಾಣೆ. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ನಮ್ಮ ಯಜಮಾನ್ರು ಇವಾಗ ಚಂದನ ನೋಡ್ತಾ ಇರ್ಬೇಕು, ನಾನ್ ಜಾಣೆ ಅಂತ ಈಗಾದ್ರೂ ಒಪ್ಕೋತಾರೆ. ಖಂಡಿತ ಬಾಳ ಜಾಣೆ. ಹೇಗೆ ಅಂದ್ರೆ ಒಳ್ಳೆ ಮಾತುಗಳು, ಮಕ್ಳೇನಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಅದು ಪೋಷಕರ ಸಲಹೆ ಅಂತ. ಮಕ್ಳೇನಾರು ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ನೋಡಿ ಇವತ್ತಿನ ಮಕ್ಳು ಹಿಂಗ್ ಮಾಡ್ತಾರೆ ಅಂತ ಹೇಳೋ ಕಿಲಾಡಿ ಮಾತುಗಳು ಇವು. ಮಕ್ಳು ಅವತ್ತು ನಾವೆಲ್ಲ ಏನು ಇರುವೆ ಗೂಡಿಗೆ ಸಕ್ಕರೆ ಹಾಕ್ತಾ ಇದ್ವಿ ಅಂತ ಅದ್ ಹಾಕ್ತಾ ಇದ್ವಿ. ಇವತ್ತಿನ ಮಕ್ಳು ಏನ್ ಮಾಡ್ತಾರೆ, ಬ್ಲೀಚಿಂಗ್ ಪೌಡರ್ ಹಾಕ್ತಾರೆ. ಅದೇ ತಾನೇ ಮಕ್ಕಳಿಗೆ ಬ್ಲೀಚಿಂಗ್ ಪೌಡರ್ ತಂದು ಹಾಕ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ? ಅದೇ ಪೇರೆಂಟ್ಸ್ ಹೇಳಿದ್ರಿಂದ ತಾನೇ ಬ್ಲೀಚಿಂಗ್ ಪೌಡರ್ ಆಗುತ್ತೆ ಅಂತ ಹೇಳಿ. ಈಗ ಅದಕ್ಕೆ ಪ್ರಾಣೇಶ್ ಅವ್ರು ಒಳ್ಳೆ ಮಾತು ಹೇಳಿದ್ರು, ಒಳ್ಳೆ ಮಾತು ಹೇಳಿದ ತಕ್ಷಣ ಪೇರೆಂಟ್ಸ್ ಹೇಳಿದ್ರು ಅಂತ, ಕೆಟ್ಟ ಮಾತಾದ ತಕ್ಷಣ ಮಕ್ಳು ಮಾಡ್ಕೊಂಡ್ರು ಅಂತನಾ, ಮಕ್ಳು ಅವ್ರ ಪಾಡಿಗೆ ಅವರು ಮಾಡಿದ್ರು ಅಂತ ಇಲ್ಲ. ಹಾಗಾಗಿ ಬಹಳ ಜಾಣೆ ಮಾತುಗಳಲ್ಲಿ ಇದನ್ನ ನಾವು ಪ್ಯಾಚಪ್ ಮಾಡಕ್ಕಾಗಲ್ಲ. ಏನೇ ಆದ್ರೂ ಪೋಷಕರ ಮಾತು ಯಾವತ್ತೂ ಪೂರಕವಾಗಿ ಇರ್ಬೇಕೇ ಹೊರತು ಮಾರಕ ಆಗ್ಬಾರ್ದು. ಮಾಮ, ಮೊನ್ನೆ ಒಂದ್ ಕಡೆ ಕೇಳ್ತಾ ಇದ್ದೆ, ಒಬ್ರು ಹೇಳ್ತಾ ಇದ್ರು, ಒಬ್ರು ಪ್ರಾಂಶುಪಾಲರು ಹೇಳ್ತಾ ಇದ್ರು, ಅವರು ಸೈನ್ಸ್ ಸೇರ್ಕೊಂಡಿದ್ರಂತೆ. ಕನ್ನಡ ಮೀಡಿಯಮ್ಮು ಸೈನ್ಸ್ ಸೇರ್ಕೊಂಡಿದ್ದೀನಿ, ಕನ್ನಡ ಮೀಡಿಯಂನಲ್ಲಾರ ನಾನು ಓದ್ಬಿಡ್ಬೋದು ಅಂತೇಳಿ ಇದೇ ದೃಪತುಂಗ ಕಾಲೇಜಿಗೆ ಕನ್ನಡ ಮೀಡಿಯಂ ಸೈನ್ಸಿಗೆ ಸೇರ್ಕೊಂಡ್ರೆ 2 ತಿಂಗಳು ಫಸ್ಟ್ ಬೆಂಚ್ನಲ್ಲಿ ಕುತ್ಕೊಂಡು ಭಾಳ ಖುಷಿಯಾಗಿ ಪಾಠ ಕೇಳ್ಕೊಂಡು ಓಡಾಡ್ಕೊಂಡು ಖುಷಿಯಾಗಿ ಕಾಲೇಜಿಗೆ ಹೋಗ್ತಿದ್ರು. 2 ತಿಂಗಳಾದ್ಮೇಲೆ ಅವ್ರ ಮಾವನಿಗೆ ಗೊತ್ತಾಯ್ತು, ಪೋಷಕರು ಅಂದ್ರೆ ತಂದೆ ತಾಯಿಗಳು ಮಾತ್ರ ಅಲ್ಲ, ಯಾರೇ ಸಲಹೆ ಕೊಡೋರು ಅಂತಾರಲ್ಲ ಪೋಷಕರೇ ಬರ್ತಾರೆ. ಮಾವ ಸಲಹೆ ಕೊಟ್ರಂತೆ, ಎಲ್ಲೋ ಏನ್ ಮಾಡ್ತಿದ್ಯಾ? ನಾನು ಹಿಂಗೆ ಸೈನ್ಸ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಕನ್ನಡ ಮೀಡಿಯಂನಲ್ಲಿ ಓದ್ತಿದ್ದೀನಿ. ಏಯ್, ಕನ್ನಡ ಮೀಡಿಯಂನಲ್ಲಿ ಓದಿದ್ರೆ ಏನು ಸಕ್ಸಸ್ ಸಿಗುತ್ತೆ ನಿನಗೆ? ಬಾಯಿಲಿ, ನನಗೆ ಆ ಕಾಲೇಜಿಗೆ ಪ್ರಾಂಶುಪಾಲರು ಗೊತ್ತು, ನಾನು ಬದಲಾಯಿಸ್ತೀನಿ, ನೀನು ಇಂಗ್ಲೀಷ್ ಮೀಡಿಯಮಿಗೆ ಸೇರ್ಕ ಅಂತೇಳಿ ಮರು ದಿನಾನೇ ಅದೇ ಆಟದಲ್ಲಿ ಕರ್ಕೊಬಂದು ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿದ್ರು. ಅಲ್ಲಿಂದ ಅವನ ನರಕ ಯಾತನೆ ಶುರುವಾಯ್ತು. ಅವನು ಎಂಥ ಹೋಗ್ತಾ 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 ಆ ನರಕ ಯಾತನೆ ಸಹಿಸ್ಲಾರ್ದಲೆ, ಪಾಠ ಕೊಂಚವೂ ಅರ್ಥವಾಗ್ದಲೆ, ಅವ್ರು ಏನು ಮಾಡ್ತಿದ್ದಾರೆ, ಅವ್ರು ಸುಮ್ಮನೆ ಆವಾಭಾವಗಳನ್ನು ನೋಡೋದು, ಮಾತುಗಳು ಒಂಚೂರು ಅರ್ಥ ಆಗ್ತಿಲ್ಲ, ಪಾಠಗಳು ಅರ್ಥ ಆಗ್ತಿಲ್ಲ, ಬರೀ ಅವ್ರ ಮಕ ನೋಡೋದು, ಬರ್ದಿದ್ದನ್ನ ನೋಡ್ಕೊಳ್ಳೋದು, ಬರೋದು. ಪಾಠ ಫಸ್ಟ್ PUC ಫೇಲ್ ಇನ್ ಆಲ್ ಸಬ್ಜೆಕ್ಟ್ ಎಕ್ಸೆಪ್ಟ್ ಕನ್ನಡ. ಕನ್ನಡ ಒಂದ್ರಲ್ಲಿ 83 ತಗೊಂಡು ಇನ್ನು ಉಳಿದಿದ್ದು ಎಲ್ಲ ಪರೀಕ್ಷೆ ಫೇಲ್. ಏನ್ ಮಾಡೋದು? ಪ್ರತಿದಿನ ಮನೇಲಿ ಸತ್ಯ ಹೇಳಂಗಿಲ್ಲ, ಈ ಕಡೆಗೆ ಸುಳ್ಳು ಹೇಳಂಗೂ ಇಲ್ಲ. ಪ್ರತಿದಿನ ಆ ಹುಡುಗ ಎಂತ ಕಿಲಾಡಿ ಆಗೋಗ್ಬಿಟ್ಟ. ಪರೀಕ್ಷೆ ಕಡೆಗೆ, ವಿದ್ಯಾಭ್ಯಾಸದ ಕಡೆಗೆ ಯಾವಾಗ ಆಸಕ್ತಿ ಇರಲ್ವೋ, ಇತ್ ಕಡೆಗೆ ಇನ್ನೊಂದ್ ಕಡೆಗೆ ಆಸಕ್ತಿ ಬಂತು. ಪ್ರತಿದಿನ ಅವನನ್ನ ಬೆಂಗಳೂರಿಗೆ ನೋಡ್ಕೊಂಡು ಹೋಗಕ್ ಬರೋ ಅಂತ ಎಲ್ಲ ನೆಂಟರುಗಳು ಪಾಕೆಟ್ ಮನಿ ಕೊಡ್ತಿದ್ರಂತೆ. ಆ ಪಾಕೆಟ್ ಮನಿನ ಅವನು ಫ್ರೆಂಡ್ಸಿಗೆ ಸಾಲ ಕೊಟ್ಟು ಬಡ್ಡಿ ತಗೊಳ್ಳೋ ಅಂತ ಲೆವೆಲಿಗೆ ಹೋದ ಹುಡುಗ. ಸೆಕೆಂಡ್ PUC ಆಗಿ ಮುಗಿಯೋ ಅಷ್ಟೊತ್ತಿಗೆ ವಿಧಾನಸೌಧವನ್ನ ಹೋಗಿ ಒಬ್ರಿಗೆ ದುಡ್ಡು ಕೊಟ್ಟು ನೋಡ್ಕೊಂಡು ಬರೋ ಅಂತ ಲೆವೆಲಿಗೆ ಹೋದ. ಯಾಕೆ ಹಂಗಾಯ್ತೋ? ವಿದ್ಯಾಭ್ಯಾಸದ ಕಡೆ ನಿರಾಸಕ್ತಿ ಆಯ್ತು. ವಿದ್ಯಾಭ್ಯಾಸದ ಕಡೆ ಯಾಕೆ ನಿರಾಸಕ್ತಿ ಆಯ್ತೋ? ಕನ್ನಡ ಮೀಡಿಯಂನಲ್ಲಿ ಅಚ್ಚುಕಟ್ಟಾಗಿ ಓದ್ತಿದ್ದ ಹುಡುಗನ್ನ ತಪ್ಪಿಸ್ಬಿಟ್ಟು ಅಲ್ಲಿ ಕಳ್ಸಿದ್ರು. ಇವಾಗ ಅವ್ನು ಕೊನೆಗೆ ಓದ್ಲೇ ಇಲ್ಲ, ಬರೀ ಅಲ್ಲಿ ಇಲ್ಲಿ ಅಲ್ಕೊಂಡು ತಿರುಕೊಂಡು ಮಾಡ್ಕೊಂಡು ಇದ್ದಾನೆ. ಅಲ್ಲಿಗೆ ಪೋಷಕರ ಸಲಹೆಯಿಂದ ಎಲ್ಲ ಎಕ್ಕುಟ್ಟೋಯ್ತಾ? ಅಲ್ಲಿಗೆ ಪೋಷಕರ ಮಾತು ಕೇಳೋಣ, ನಾವು ಇಲ್ಲ ಅಂತಲ್ಲ, ಆದ್ರೆ ಅವನಿಗೆ ಪೂರಕವಾಗಿದ್ಯಾ, ಮಾರಕವಾಗಿದ್ಯಾ, ಅದನ್ನೆಲ್ಲ ತಿಳ್ಕೊಂಡು ಮಾಡ್ಬೇಕು. ನೀವು ಒಂದೇ ಉದಾಹರಣೆ ಕೊಟ್ರಿ, ಬರೀ ವಿಧಾನಸೌಧ ನೋಡ್ಕೊಂಬರಂಗಾದ ಅಂತ. ಹಂಗೆ ಪೋಷಕರ ಸಲಹೆ ಪಡ್ಕೊಂಡ ಬಹಳ ಜನ ಇವತ್ತು ವಿಧಾನಸೌಧವನ್ನ ಅಲ್ಲಾಡ್ಸೋ ಹಂಗಾಗಿದ್ದಾರೆ. ಒಂದ್ ಸರ್ಕಾರ ಬೀಳ್ಸಿ ಇನ್ನೊಂದ್ ಸರ್ಕಾರ ತರೋ ಮಟ್ಟಕ್ಕೆ, ಮಂತ್ರಿಗಳಾಗೋ ಮಟ್ಟಕ್ಕೂ ಬೆಳೆದಿದ್ದಾರಮ್ಮ. ಪೋಷಕರ ಅಡ್ವೈಸ್ ಅಲ್ಲಿ ಬೇಕೇ ಬೇಕು ಅಲ್ವಾ ಮಾಮ? ರಾಜಕೀಯ ಹೋಗಲ್ಲ, ಮಾತಾಡಲ್ಲ. ಮಕ್ಕಳ ಆಯ್ಕೆಯಲ್ಲಿ ಚಿಕ್ಕಮ್ಮನ ಜೊತೆ ತಾನು ಹೋಗ್ತಾ ಇದ್ದಾಗ ಹುಡುಗ ಅವನೊಂದು ಸಂತೆ ಒಳಗೆ ನೋಡಿ ಆ ಕಪ್ಪು ಮತ್ತು ಬಿಳಿಯ ಜನಾಂಗದ ನಡುವೆ ಕಾಲಿಗೆ ಬಳೆ ಹಾಕಿದ್ದನ್ನು ನೋಡಿ ಅವನು ಕೇಳ್ತಾನೆ. ಅವನು ಸ್ವಂತ ಬುದ್ಧಿಯಿಂದ ಕೇಳ್ತಾನೆ, ಯಾಕೆ ಹೀಗೆ ಮಾಡ್ತಾರೆ ಅಂತ. ಬಿಳಿ ಜನ ಅವನ್ನ ಕೊಂಡ್ಕೊಳ್ತಾರಪ್ಪ, ಅವನನ್ನು ತನ್ನ ಮನೇಲಿ ಒತ್ತೆ ಇಟ್ಕೊಳ್ತಾರೆ ಅಂತ. ಆಗ ಆ ಹುಡುಗನ ಸ್ವತಂತ್ರ ಆಯ್ಕೆ ಏನಾಗುತ್ತೆ ಅಂದರೆ, ಚಿಕ್ಕಮ್ಮ ಈ ದೇಶಕ್ಕೆ ನಾನೇನಾದ್ರು ಮುಂದೆ, ಈಗ ನಮ್ಮ ಸುಧಮ್ಮ ಹೇಳಿದ್ರಲ್ಲ, ಒಂದು ಬೀಳಿಸ್ತಾರೆ ಒಂದು ಏಳಿಸ್ತಾರೆ, ಆಗ ಅವನು ನಿಶ್ಚಯ ಮಾಡ್ತಾನೆ, ಚಿಕ್ಕಮ್ಮ ಈ ದೇಶಕ್ಕೆ ನಾನೇನಾದ್ರು ನಾಯಕನಾದರೆ ಮೊದಲು ಅಸಮಾನತೆಯನ್ನು ತೆಗೆದಾಕ್ತೇನೆ ಇಂದ. ಅಲ್ಲಿ ನಮ್ಮ ಪುಟ್ಟಮ್ಮ ಹೇಳೋ ಹಾಗೆ, ಪ್ರಾಣೇಶ್ ಹೇಳೋ ಹಾಗೆ, ಅವನ ಆಯ್ಕೆಯ ಸ್ವಾತಂತ್ರ್ಯ ಇತ್ತಲ್ಲ,
ಅದರ ಒಂದು ನಿಶ್ಚಯದ ಗುರಿ ಕಡೆಗೆ ಹೋಗೋದಕ್ಕೆ ಮುಂದೆ ಅವನಿಗೊಂದು ದಾರಿ ಸಾಧ್ಯವಾಯಿತು ಅಂತಕ್ಕಂಥದ್ದು ಅವರ ಮಾತು. ಏನಿದೆ, ಸಾಮ್ರಾಜ್ಯವನ್ನೇ ಕಟ್ತ, ಸಮಾನತೆಯನ್ನು ತಂದ. ತಂದೆ ತಾಯಿ ಮಾರ್ಗದರ್ಶನ ಇಲ್ಲದೆ ಯಾವ ಮಕ್ಕಳು ಚೆನ್ನಾಗಿ ಬೆಳೀಲಿಕ್ಕಾಗೋದು. ಮೊದಲನೇ ಆಯ್ಕೆ ತನ್ನದೇ ಅಂತ ಹೇಳಿದ್ರಲ್ಲ, ಯಾವುದೇ ಒಬ್ಬ ಮಕ್ಕಳು ನೋಡ್ರಿ, ತಂದೆ ತಾಯಿ ಆಶೀರ್ವಾದ ಅಂತೇಳಿ ಮನೆಗಾಯ್ತು, ಗಾಡಿ ಮೇಲಾಯ್ತು ಎಲ್ಲ ಹಾಕ್ಕೊಂತಾರೆ. ಯಾಕಂತ ಅವರು ಏನು ಅಡ್ವೈಸ್ ಏನಿರ್ತಲ್ಲ ಅದ್ರ ಮೂಲಕ ನಾವು ಬೆಳೆದಿದ್ದೀವಿ ಅಂತೇಳಿ ಅವ್ರು ತೋರಿಸ್ಕೊಡ್ತಾರೆ. ಸ್ವಂತ ಅವ್ರು ಬೆಳೆದಿದ್ದೇ ಆಗಿದ್ದಲ್ಲಿ ನನ್ನಿಂದ ನಾನು ಬೆಳೆದೆ ಅಂತೇಳಿ ಅವ್ರು ಎಂದು ಹೇಳಿಕ್ಕಾಗ್ತಿಲ್ಲ. ಅದಕ್ಕೆ ವೃತ್ತಿ ಬದುಕಿಗೆ ನಾನು ಅನ್ನೋದೇನಂತ, ವೃತ್ತಿ ಬದುಕಿಗೆ ಬೆಳಿಬೇಕಾದ್ರೆ, ಬದುಕಿನ ಒಳ್ಳೆ ಯಶಸ್ಸು ಸಿಗಬೇಕಾದ್ರೆ ತಂದೆ ತಾಯಿದು ಆಶೀರ್ವಾದ ಆಯಿತು, ಅವ್ರದ್ದು ಸಲಹೆ ಆಯಿತು, ಭಾಳ ದೊಡ್ಡದ. ಅದರಿಂದ ಬೆಳಿಲಿಕ್ಕೆ ಸಾಧ್ಯ ಅದ ಅನ್ನೋದು ನನ್ನ ಮಾತು. ಅಡ್ವೈಸ್ ಅನ್ನೋದು ಅಡ್ವರ್ಸ್ ಆಗಬಾರ್ದು ಅನ್ನೋದು ಅವ್ರ ಮಾತು. ಮಕ್ಕಳು ತಪ್ಪಾಗಿ ಗ್ರಹಿಸಬಾರ್ದು, ಸರಿಯಾಗಿ ಗ್ರಹಿಸಿದರೆ ಒಪ್ಪುವಂಥ ರೀತಿಯಲ್ಲಿ ಇಡೀ ಸಮಾಜ ಅವನ ವಿಶ್ವಾಸದ ಮೂಲಕ ಅವನ ಪ್ರಗತಿಯನ್ನು ಅಪ್ಪಿಕೊಳ್ಳಂತೆ ಬೆಳೀತಾರೆ ಅನ್ನೋದು ಅವರು. ಅದಕ್ಕೆ ಮಾರ್ಗದರ್ಶನ ಮುಖ್ಯ. ಯಾವುದೇ ಒಂದು ರಸ್ತೆಗೆ ಹೋಗ್ಬೇಕಾದ್ರೂ ಸ್ವತಂತ್ರವಾಗಿ ಎಲ್ಲಿ ಬೇಕಾದ್ರೂ ಹೋಗ್ತೀನಿ ಅಂದರೆ ಹೋಗೋ ಗುರಿಗೆ ಕೈ ಮರ ಅಂತ ಹೇಗೆ ಸೂಚನೆ ಕೊಡುತ್ತೋ ಹಾಗೆ ತಂದೆ ತಾಯಿಗಳು ಮಕ್ಕಳ ಬೆಳವಣಿಗೆಗೆ ಯಾವತ್ತೂ ಕೈ ಮರ ಇದ್ದ ಹಾಗೆ, ಅದು ತಡೆಗಲ್ಲ ಅವರ ನಡೆಗೆ ಎನ್ನುವುದು ಬಸವರಾಜ ಮಹಾಮನಿ ಮಾತು. ನೀವೇನು ಒಪ್ತೀನಿ. ಆದರೆ ತಂದೆ ತಾಯಿಗಳ ಕಾಲಕ್ಕೂ ಅವರು ನಂಬಿದ ತತ್ವ ಸಿದ್ಧಾಂತಗಳಿಗೂ ಕಾಲಕ್ರಮೇಣ ಸವಕಳಿ ಆಗ್ತಾ ಬರ್ತದೆ. ಸತ್ಯ ಧರ್ಮ ನ್ಯಾಯಗಳಿಂದ ನಡೆಯಿ ಅಂತ ಹೇಳಿ ತಂದೆ ತಾಯಿಗಳ ಮಾತುಕೊಂಡು ಇವತ್ತು ನಾವು ಆ ಥರ ನಡೆದ್ಬಿಟ್ರೆ ನಮಗೆ 10 ನಿಮಿಷ ಈ ಸಮಾಜದಲ್ಲಿ ಇರೋಕ್ಕಾಗಲ್ಲ. ಇಲ್ಲಿ ಬಣ್ಣ ಬಣ್ಣದ ವೇಷಗಳನ್ನ ತೊಡಬೇಕು, ಬೇರೆ ಬೇರೆ ಮಾತುಗಳನ್ನ ಆಡಬೇಕು, ಯಾರ ಜೊತೆಗೆ ಹೇಗೆ ಬರಿಬೇಕಂತ ಕಲಿ ಒಂದೇ ರೀತಿ ಇರು, ಒಂದೇ ಧರ್ಮವನ್ನು ಪಾಲಿಸು ಅಂದರೆ ಗಾಂಧಿ ಕಾಲಕ್ಕೇ ಅದು ಮುಗಿದೋಯ್ತು. ಇವತ್ತು ಸಮಯಕ್ಕೆ ಅನುಗುಣವಾಗಿ ಹೋಗದಿದ್ರೆ ನಮ್ಮ ಅಸ್ತಿತ್ವೇ ಉಳಿಯೋದಿಲ್ಲ, ನಮ್ಮನ್ನು ಕೊಲೆ ಮಾಡೋಕ್ಕೂ ಹೆಸೋದಿಲ್ಲ ಜನ. ಅಂಥ ಪರಿಸ್ಥಿತಿಯಲ್ಲಿ ನಾವು ಸುತ್ತಲ ಪರಿಸರವನ್ನು, ಅವತ್ತಿನ ಪರಿಸ್ಥಿತಿಯನ್ನು ಗಮನಿಸಿಕೊಂಡು ಜೀವನ ಮಾಡಬೇಕಾಗಲಿ. ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೊಳ್ಳೋ ಪದ್ಧತಿ ಇರಬಾರ್ದು ಅನ್ನೋದು ನನ್ನ ಮಾತು. ಅದಕ್ಕೆ ನೀನು ಉತ್ತರ ಏನು? ಅಬ್ರಹಾಂ ಲಿಂಕನ್ನು ಅವನ ಮಗನ ಶಾಲೆಯ ಪ್ರಿನ್ಸಿಪಾಲಿಗೆ ಪತ್ರ ಬರೀತಾರಂತೆ, ದಯವಿಟ್ಟು ನನ್ನ ಮಗನಿಗೆ ಕೆಟ್ಟವ್ರು ಇರೋ ಕಡೆ ಒಳ್ಳೆಯವರು ಇದ್ದಾರೆ ಅನ್ನೋದನ್ನ ತೋರಿಸ್ಕೊಡಿ, ಪ್ರಾಮಾಣಿಕತೆ ಇರೋ ಕಡೆ ಅಪ್ರಾಮಾಣಿಕತೆನೂ ಇರುತ್ತೆ ಅನ್ನೋದು ತೋರಿಸ್ಕೊಡಿ, ವಂಚನೆ ಮಾಡೋವರ ಮಧ್ಯ ಪ್ರಾಮಾಣಿಕವಾಗಿಯೂ ಬದುಕು ಗೆದ್ದವ್ರು ಇದ್ದಾರೆ ಅನ್ನೋ ಸತ್ಯವನ್ನ ನನ್ನ ಮಗನಿಗೆ ನೀವು ತೋರಿಸ್ಕೊಡಿ. ನನ್ನ ಮಗ ಕಷ್ಟಪಟ್ಟು ಗಳಿಸುವಂತಹ $1 ಅವನು ಮೋಸ ಮಾಡಿ ಗಳಿಸುವ $10ಗಿಂತ ಹೆಚ್ಚು ಅನ್ನೋ ಸತ್ಯವನ್ನ ಅವನಿಗೆ ಅರಿವು ಮೂಡಿಸು ಅಂದ್ರೆ ಪೋಷಕರ ಮಾತಿಗೆ ಮಕ್ಕಳ ಸ್ವತಂತ್ರ ಆಯ್ಕೆ ಬಗ್ಗೆ ನಿನ್ನ ಮಾತೇನು? ಮಕ್ಕಳ ಮಾತು ಇಷ್ಟೇ ಮಾಮ, ದೇರ್ ಏಮ್ಸ್ ಆರ್ ಅಬೌವ್ ದ ಪೇರೆಂಟ್ಸ್ ಡ್ರೀಮ್ಸ್. ಹಾಗಾಗಿ ಪೋಷಕರ ಕನಸಿಗಿಂತ ಇವ್ರ ಗುರಿ ತುಂಬಾ ದೊಡ್ಡದಾಗಿರುತ್ತೆ. ಆ ಗುರಿಗೆ ಪೋಷಕರು ಎಡೆ ಮಾಡಿಕೊಡ್ಬೇಕು. ಸಹೃದಯ ಪ್ರೇಕ್ಷಕರೇ, ಒಟ್ಟಾರೆ ಬದುಕಿನ ಆಯ್ಕೆಯಲ್ಲಿ ಸ್ವಾತಂತ್ರ್ಯ ಅನ್ನುವುದು ಮಕ್ಕಳಿಗೆ ಕೊಡಬೇಕೆ ಅಥವಾ ಮಕ್ಕಳೇ ಪಡೆಯಬೇಕೆ ಎನ್ನುವ ಈ ಮಲ್ಲಮಲ್ಲಿಯರ ಮಾತಿನಲ್ಲಿ ಯಾರದಾಗಿರಬೇಕು ಅನ್ನುವುದನ್ನು ನೀವು ಕೇಳಿದ್ದೀರಿ. ಆದರೆ ಕವಿ ಒಂದು ಮಾತು ಹೇಳಿದ, ಹಳತಲ್ಲ ಚೆಲುವಲ್ಲ, ಹೊಸತಲ್ಲ ರಸವಲ್ಲ, ಸಂಗಮದ ಸರಿಕೊಂಡಿ ಈ ಬಾಳ ನೌಕೆ ಸಂಗಮದ ಸರಿಗೊಂಡಿ. ಅದನ್ನು ಆ ರೀತಿಯಾಗಿ ಸರಿಕೊಂಡಿಯಾಗಿಸ್ಕೊಳ್ಳಬೇಕಾದ್ರೆ ಒಂದು ಕೈಗೆ ಇನ್ನೊಂದು ಕೈ ಸೇರಿದರೆ ಮಾತ್ರ, ಅದು ಕೈ ಮಿಲಾಯಿಸಿದರೆ ಹಸ್ತಲಾಗೋದಕ್ಕೆ ಸಾಧ್ಯ. ಆದ್ದರಿಂದ ಹೊಸತು ಚಿಂತನೆ ಅಪ್ಪಿ ಸಾಗದರೆ ದಿನ ಮುಂದೆ ಬದುಕಿನಲ್ಲಿ ಭವಿಷ್ಯ ಏನಿದೆ ಹೇಳಿ. ಆದ್ದರಿಂದ ಯಾವತ್ತೂ ಕೂಡ ಒಂದು ಕೈಗೆ ಇನ್ನೊಂದು ಕೈ ಪೋಷಕವಾಗುವ ಹಾಗೆ, ಒಂದು ಕಣ್ಣಿಗೆ ಇನ್ನೊಂದು ಕಣ್ಣು ಆಗುವ ಹಾಗೆ, ಹಳತಲ್ಲ ಚೆಲುವಲ್ಲ, ಹೊಸತಲ್ಲ ರಸವಲ್ಲ, ಸಂಗಮದ ಸರಿಕೊಂಡಿ ಬಾಳ ನೌಕೆ ಅನ್ನುವುದನ್ನು ಪೋಷಕರು ಮರೆಯಬಾರದು, ಮಕ್ಕಳು ಮರೆಯಬಾರದು. ಆದ್ದರಿಂದ ತನ್ನಿಚ್ಛೆಯಲ್ಲಿದ್ದರೂ ಕೂಡ ತಂದೆ ತಾಯಿಗಳ ಸದಿಚ್ಛೆಯಲ್ಲಿ ಬದುಕಿದರೆ ಅವರ ಜೀವನ ಸಾರ್ಥಕವಾಗುತ್ತೆ ಅಂತಕ್ಕಂಥದ್ದೇ ಮಲ್ಲಮಲ್ಲಿಯರ ಮಾತಿನ ಒಂದು ಹೂರಣ ತೋರಣ. ನೀವು ಕೇಳಿದ್ದೀರಲ್ಲ, ಮುಂದಿನ ಹರಟೆಯಲ್ಲಿ ಮತ್ತೆ ನಾವು ಸೇರೋಣ. ನಮಸ್ಕಾರ.